ಕೊಂಡಿದೀವಲ್ವಾ ಬಾಬಾ ಅವರಿಂದ ಆಸ್ತಿ. ಬಾಬಾ ಅವ್ರ ಹತ್ರ ನಾವೇನ್ ಪ್ರಾಮಿಸ್ ಮಾಡಿದೀವಿ, ಎಷ್ಟು ಪ್ರೀತಿಯಿಂದ ನಾವು ಒಬ್ಬೊಬ್ರು ಬಾಬಾ ಅವ್ರಿಗೆ ಹೇಳ್ತೀವಿ, ಬಾಬಾ ನಾವು ಈಗ್ಲೂ ನಿಮ್ ಜೊತೆ ಇದ್ದೀವಿ, ಎಲ್ಲೇ ಸೆಂಟ್ರಲ್ ಬರ್ತೀವಿ. ಇದು ಪ್ರಾಮಿಸ್ ಮಾಡಿದೀವಲ್ಲ ಬಾಬಾ ಅವ್ರ ಹತ್ರ. ಜೊತೆಯಲ್ಲಿ ನಾವು ಹೋಗ್ತೀವಿ ಅಂದಾಗ ಜೊತೆಯಲ್ಲಿ ಹೋಗೋ ಅಂತವ್ರು ಹೇಗಿರ್ತಾರೆ? ಈಗ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಯಾರಾದ್ರೂ ಅವ್ರಿಗೆ ಕೈ ಕೊಡ್ಬೋದಾ? ಅಂದ್ರೆ ಹ್ಯಾಂಡ್ ಶೇಕ್ ಮಾಡ್ಬೋದಾ? ಅದಕ್ಕೂ ರೂಲ್ಸ್ ಇದೆ ಅಲ್ವಾ? ಸೊ ನಮ್ ಬಾಬಾ ಯಾರಾಗಿದ್ದಾರೆ ಅದಂತೂ ನೀವು ತಿಳ್ಕೊಂಡಿದ್ದೀರ. ಎಲ್ಲರಿಗೂ ಬಾಬಾ ಅವರ ವಿಶೇಷತೆಗಳು ಬಾಬಾ ಶಬ್ದ ಕೇಳೋದ್ರಿಂದಾನೇ ಬಂದ್ಬಿಟ್ಟಿದೆ ನಿಮ್ ಮುಂದೆ, ನಮ್ ತಂದೆ ಯಾರು ಅಂತ. ಈಗಂತೂ ಬಾಬಾ ಫರಿಷ್ಠಾ ರೂಪದಲ್ಲಿದ್ದಾರೆ, ಸಾಕಾರ ರೂಪದಲ್ಲಿಲ್ಲ, ಫರಿಷ್ಠಾ ರೂಪದಲ್ಲಿದ್ದಾರೆ. ಫರಿಷ್ಠೆಗೆ ಕೈಯನ್ನು ನೀಡೋದು ಅಥವಾ ಅವ್ರ ಕೈಯಲ್ಲಿ ಕೈ ಇಡೋದು ಅಂದ್ರೆ, ಫರಿಷ್ಠೆಗೆ ಕೈ ಕೊಡೋರು ಅಂದ್ರೆ ಅಥವಾ ಕೈಯಲ್ಲಿ ಕೈ ಸೇರ್ಸಿ ನಡಿಬೇಕಂದ್ರೆ ಫರಿಷ್ಠಾನೇ ಆಗಿರ್ಬೇಕಲ್ಲ. ಆವಾಗ್ಲೇನೆ ಬಾಬಾ ಅವ್ರ ಜೊತೆ ಹೋಗ್ಲಿಕ್ ಸಾಧ್ಯ. ಈ ಕೈ ಅಂತೂ ಕೊಡೋಂಗಿಲ್ಲ, ಈ ಸ್ಥೂಲ ಕೈ ಅಲ್ಲ. ನಮ್ ಕೈ ಯಾವುದು ನೆನ್ಪಿದ್ಯಾ? ಶ್ರೀಮತ. ಶ್ರೀಮತ ನಮ್ ಕೈ ಆಗಿದೆ. ಶ್ರೀಮತದಂತೆ ಪ್ರತಿ ಹೆಜ್ಜೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಇಡ್ತೀರಾ ಅಂದ್ರೆ ಆಗ ಕೈಯಲ್ಲಿ ಕೈ ಜೋಡಿಸ್ದಂಗೆ. ಶ್ರೀಮತದಂತೆ ನಡೆಯೋ ಧೈರ್ಯ ಇಲ್ಲ ಅಂದ್ರೆ ಆಗ ಬಾಬಾ ಅವ್ರ ಕೈಯಲ್ಲಿ ನಮ್ ಕೈ ಇಲ್ಲ ಅಂತ, ಜೊತೆಯಲ್ಲಿ ನಡೀತಿಲ್ಲ ಅಂತ. ಹೇಗೆ ದಿಬ್ಬಣ ಹೋಗುತ್ತೆ, ಮದುವೆ ದಿಬ್ಬಣ, ಅದ್ರಲ್ಲಿ ಹಿಂದೆ ಎಲ್ಲ ಹೋಗ್ತಿರ್ತಾರೆ. ದಿಬ್ಬಣ ಅಂದ್ರೆ ಅದ್ರಲ್ಲಿ ಮಜಾ ಇರಲ್ಲ. ನಡಿಬೇಕು ಅಂದ್ರೆ ಬಾಬಾ ಅವ್ರ ಜೊತೆ ನಡಿಬೇಕು. ಬಾರಾತಿಯಾಗಿ ಬಾಬಾ ಅವ್ರ ಹಿಂದೆ ಹೋಗೋದ್ರಲ್ಲಿ ಮಜಾ ಇಲ್ಲ. ಆದ್ರಿಂದ ಶ್ರೀಮತದಂತೆ ಬೆಳಗ್ಗೆಯಿಂದ ಬಾಬಾ ಏನ್ ಫರಿಷ್ಠ ಆಗಿದ್ದಾರೆ, ಅವ್ರ ಕೈಯಲ್ಲಿ ಕೈ ಇದೆಯಾ ನಮ್ದು, ಅದರ ಚೆಕಿಂಗ್ ಹೆಂಗ್ ಮಾಡೋದು? ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೂ ಪ್ರತಿ ಕರ್ಮ ಶ್ರೀಮತದಂತೆ ಮಾಡಿದ್ವಾ? ಸ್ವಲ್ಪನಾದ್ರೂ ಮನಮತ ಮಿಕ್ಸ್ ಮಾಡ್ಬಿಟ್ರೆ ಕೈ ಬಿಟ್ಟೋಗುತ್ತೆ. ನಾವ್ ಹೇಳ್ತೀವಿ ಬಾಬಾ ಅವ್ರ ಕೈಯಲ್ಲಿ ಕೈ ಇಟ್ಟು ನಡಿತೀವಿ ಅಂತ, ಆವಾಗ ಬಾಬಾರ್ಗ್ ಮಾಡಿರೋ ಪ್ರಾಮಿಸ್ ಪೂರ ಆದಂಗ ಆಗಲ್ವಲ್ಲ. ಇವತ್ತಿನ ಟಾಪಿಕ್ ಆಗಿದೆ ಯೋಗಿ ಅಂತೂ ನೀವೆಲ್ಲರೂ ಆಗಿದ್ದೀರಾ, ಕರ್ಮಯೋಗಿನೂ ಆಗಿದ್ದೀರಾ, ರಾಜಯೋಗಿನೂ ಆಗಿದ್ದೀರಾ. ಇಬ್ರು ಅನುಭವ ಮಾಡ್ತಾ ಇರ್ಬೋದು. ಆದ್ರೆ ಈಗ ಬಾಬಾ ಸಮಯ ಪ್ರಮಾಣ ಕರ್ಮಯೋಗಿ ಆಗ್ಲೇಬೇಕಾಗಿದೆ, ರಾಜಯೋಗ ಏನೂ ಆಗ್ಲೇಬೇಕಾಗಿದೆ. ಆದ್ರೆ ಬಾಬಾ ಹೇಳ್ತಾರೆ ಈಗ ಜ್ವಾಲಾಮುಖಿ ಯೋಗ ಬೇಕಾಗಿದೆ. ಯಾಕೆಂದ್ರೆ ಸಮಯ ಪ್ರಮಾಣ ಪ್ರಪಂಚದಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ, ಅವರಿಗೆ ಹೋಗಿ ತಿಳಿಸ್ಕೊಡೋದು ನಾವು ಮಾಡ್ತಾ ಇದ್ದೀವಿ. ಈ ಟಿವಿ ಪ್ರಬಂಧ ಏನ್ ಮಾಡಿದ್ದಾರೆ, ಟಿವಿಯಿಂದ ಬಹಳಷ್ಟು ಜನಕ್ಕೆ ತಲುಪಿದೆ, ಆದ್ರೆ ಅನೇಕರು ಕೇಳಿಸ್ಕೊಂಡಿರ್ತಾರೆ ಅಥವಾ ಮೆಸೇಜ್ ಕೇಳಿಸ್ಕೊಂಡಿರಲ್ಲ.
ನಮ್ಮ ಸೋದರರಲ್ವಾ, ಅದರಿಂದ ಅವ್ರ ಮೇಲೆ ನಮ್ಗೆ ದಯೆ ಅಂತೂ ಬರುತ್ತೆ. ಅದರಿಂದ ಬಾಬಾ ಹೇಳ್ತಾರೆ, ಸಮಯ ಈ ರೀತಿ ಬರುತ್ತೆ, ನಿಮ್ ಮುಂದೆ ಈ ಜ್ವಾಲಾಮುಖಿ ಯೋಗದಿಂದ ಆತ್ಮಗಳಿಗೆಲ್ಲ ಶಕ್ತಿ ಕೊಡಿ. ಯಾಕೆಂದ್ರೆ ಅವ್ರು ನಿಮ್ ಮುಂದೆ ಬರ್ಬೋದು, ಬರ್ಲಿಕ್ಕೂ ಆಗದೆ ಇರ್ಬೋದು. ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಪಕ್ಕದ ಮನೆಯವರು ಅಂತ ತಿಳ್ಕೊಳ್ಳಿ. ಅವ್ರಿಗೆ ಜ್ಞಾನ ಕೇಳಲ್ಲ. ನೀವು ಪ್ರಯತ್ನನೂ ಮಾಡಿರ್ಬೋದು. ನಮ್ಗೆ ನೆನ್ಪಿದೆ, ನಾವು ಚಿಕ್ಕವರಿದ್ದಾಗ ಫಸ್ಟ್ ಸೇವಾ ಶುರು ಮಾಡಿದ್ವಿ ನಾವು. ನಮ್ಮ ವೈಟ್ ಸೀರೆ ನೋಡಿ ಎಲ್ಲೇ ಹೋಗ್ತಾ ಇದ್ವಿ ನಾವು ಕಾರ್ಡ್ ಕೊಡ್ಲಿಕ್ಕೆ, ಅವ್ರು ಹೆದರ್ಕೊಳ್ತಿದ್ರು ನಮ್ಮನ್ನ ನೋಡಿ. ವೈಟ್ ಸೀರೆನ ನೋಡಿ ಬಾಗ್ಲ ಹಾಕ್ಬಿಡ್ತಾ ಇದ್ರು. ನಾವ್ ಹೆಂಗ್ ಹೋಗೋದು, ಕಾರ್ಡ್ ಹೆಂಗ್ ಕೊಡೋದು? ನಾವೇನ್ ಮಾಡ್ತಿದ್ವಿ ಗೊತ್ತಾ, ಅವ್ರ ಪೋಸ್ಟ್ ಆಫೀಸಲ್ಲಿ ಹಾಕಿ ಬರ್ತಾ ಇದ್ವಿ. ಪೋಸ್ಟ್ ಅಂತೂ ನೋಡ್ತಾ ಇದ್ವಿ. ವಂಚಿತರಾಗಿರ್ಬಾರ್ದು ಪಾಪ ಆತ್ಮಗಳು ಅಂತ, ಅದಕ್ಕೆ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಬರ್ತಿದ್ವಿ. ಅದನ್ನ ಓದಿ ಅವರಿಗೆ ಪರಮಾತ್ಮ ತಂದೆ ಬಂದಿದ್ದಾರೆ ಅಂತ ಗೊತ್ತಾಗ್ಲಿ ಅಂತ. ಲಾಸ್ಟ್ ಅಲ್ಲಿ ಅಂತ್ಯದಲ್ಲಿ ಗೊತ್ತಾದಾಗ ಆಗ ಪಶ್ಚಾತ್ತಾಪ ಹೊರತು ಇನ್ನೇನು ಮಾಡ್ಲಿಕ್ಕಾಗಲ್ಲ. ನಮ್ಮದೇ ಸೋದರರು ಪಶ್ಚಾತ್ತಾಪದಲ್ಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಸಮಯ ಪ್ರಮಾಣ ಬಾಬಾ ಹೇಳ್ತಾರೆ, ಇಂಥ ಸಮಯ ಬರುತ್ತೆ, ಅವರು ನಿಮ್ಮ ಹತ್ರ ಬರ್ಲಿಕ್ ಬಯಸ್ತಾರೆ, ಆದ್ರೆ ಬರಕ್ ಆಗಲ್ಲ. ಸರ್ಕಮ್ಸ್ಟೆನ್ಸೇ ಈ ರೀತಿ ಇರುತ್ತೆ. ಆ ಸಮಯದ ಸೇವೆ ನಮ್ದೇನು? ನಮ್ಮ ಸೋದರರು ಅಲ್ಲೇ ಉಳ್ಕೊಂಡ್ಬಿಡೋದು ಚೆನ್ನಾಗಿಲ್ಲ ಅಲ್ಲ? ನಮ್ಗೆ ಅವ್ರ ಪ್ರತಿ ಪ್ರೀತಿ ಇದೆ ತಾನೆ? ಸೊ ಬಾಬಾ ಹೇಳ್ತಾರೆ, ಇದಕ್ಕೋಸ್ಕರ ನಿಮ್ಮ ಯೋಗ ಏನಿದೆ ಅಲ್ಲ, ಜ್ವಾಲಾಮುಖಿ ಯೋಗ, ಸೂರ್ಯ ನೋಡಿ ಅದರ ಕಿರಣಗಳು ಎಲ್ಲಾ ಕಡೆ ಹರಡುತ್ತೆ, ಎಲ್ಲಾ ಕಡೆ ತಲುಪುತ್ತಲ್ವಾ, ಒಂದೇ ಕಡೆ ಇರುತ್ತೆ ಸೂರ್ಯ. ನಮ್ಮ ಜ್ವಾಲಾಮುಖಿ ಯೋಗ ಏನಿದೆ ಅದರಲ್ಲಿ ಲೈಟ್ ಮೈಟ್, ಆತ್ಮ ಅಂದ್ರೇನೆ ಲೈಟ್, ಎಲ್ಲರಿಗೂ ಗೊತ್ತಿದೆ. ಲೈಟ್ ಇದೆ ಆತ್ಮ, ಆದ್ರೆ ಅದ್ರಲ್ಲಿ ಮೈಟ್ ಶಕ್ತಿನೂ ಬೇಕಾಗಿದೆ. ಮೈಟ್ ಏನಾಗಿದೆ? ಮೈಟ್ ಆಗಿದೆ ಸರ್ವಶಕ್ತಿಗಳು. ಲೈಟ್ ರೂಪ ಅಂತೂ ಇದೆ, ಆದ್ರೆ ಶಕ್ತಿ ಇಲ್ಲ. ಲೈಟ್ ಮೈಟ್ ಇಲ್ಲ ಅಂದ್ರೆ ಆಗ ವಾಯುಮಂಡಲದಲ್ಲಿ ಅವರಿಗೆ ಶಕ್ತಿ ತಲುಪಲ್ಲ. ಆದ್ರಿಂದ ಬಾಬಾ ಈ ನಡುವೆ ಈ ಯೋಗದ ಮೇಲೆ ಅಟೆನ್ಷನ್ ಅನ್ನ ತರಿಸ್ತಿದ್ದಾರೆ. ನಾವಂತೂ ಯೋಗ ಮಾಡ್ತೀವಿ, ಅಮೃತ ವೇಳೆನೂ ಯೋಗ ಮಾಡ್ತೀವಿ, ನಡೀತಾ ತಿರ್ಗಾಡ್ತಾನು ಬಾಬಾ ಕರ್ಮಯೋಗದ ಬಗ್ಗೆ ಏನ್ ನಮ್ಗೆ ಶಿಕ್ಷಣ ಕೊಟ್ಟಿದ್ದಾರೆ, ಅದು ಬಹಳ ಸಹಜ, ಅದು ದೊಡ್ಡ ಮಾತೇನಲ್ಲ. ಅದಂತೂ ನಾವು ಮಾಡೇ ಮಾಡ್ತೀವಿ. ಆದ್ರೆ ಸಮಯ ಅನುಸಾರ ಬಾಬಾ ಅವ್ರು ನಮ್ಗೆ ಹೇಳ್ಬಿಟ್ಟಿದ್ದಾರೆ, ದಿನ ಪ್ರತಿದಿನ ಸಮಯ ಎಂಥದ್ದು ಬರುತ್ತೆ, ಅಪ್ರಾಪ್ತಿನೇ ಕಾಣಿಸುತ್ತೆ ಎಲ್ಲಾ ಕಡೆ. ಈಗ ಪೆಟ್ರೋಲ್ ಸ್ವಲ್ಪ ಜಾಸ್ತಿ ರೇಟ್ ಆಯ್ತು ಅಂದ್ರೆ ವಾಯುಮಂಡಲ ಹೇಗಿರುತ್ತೆ? ಒಂದೇ ಒಂದು ವಸ್ತು, ಅದು ಪೆಟ್ರೋಲ್ ಜಾಸ್ತಿ ಆದ್ರೆ ವಾಯುಮಂಡಲ ಹೆಂಗಿದೆ ಅಂತ. ಆದ್ರೆ ಸಮಯ ಪ್ರತಿ ಸಮಯ ವಾಯುಮಂಡಲದಲ್ಲಿ ಅಪ್ರಾಪ್ತಿಯ ವಾಯುಮಂಡಲ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗೇ ಆಗತ್ತೆ. ಅದಕ್ಕೋಸ್ಕರ ಬಾಬಾ ನಮ್ಮನ್ನು ತಯಾರು ಮಾಡ್ತಿದ್ದಾರೆ. ಲೈಟ್ ಮೈಟ್ ಇಂದ ನಮ್ಮ ಯೋಗ ನಡಿಬೇಕು, ದೂರದಿಂದನೇ ಯಾವುದೇ ಆತ್ಮದ ಪ್ರತಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅದಕ್ಕೆ ಫಸ್ಟ್ ನಿಮ್ಮ ಯೋಗ ಪವರ್ಫುಲ್ ಆಗಿರ್ಬೇಕು.
ಸಾಧಾರಣ ಯೋಗ ಆಗಿದ್ರೆ, ಕರ್ಮಯೋಗ ಆಗಿದ್ರೆ ಈ ಸಕಾಶ ಕೊಡೋದು ಲೈಟ್ ಮೈಟ್ ಸೂರ್ಯ ಏನಿದೆ ಎರಡೂ ಕೆಲಸ ಮಾಡುತ್ತಲ್ವಾ. ಸೂರ್ಯ ಬಂದ ತಕ್ಷಣ, ಉದಯ ಆದ ತಕ್ಷಣ ಲೈಟ್ ಎಷ್ಟಿರುತ್ತೆ, ರಾತ್ರಿ ಅಂಧಕಾರ ಹೊಟ್ಟೋಗ್ಬಿಡುತ್ತೆ. ಲೈಟ್ ಇದೆ ಅಲ್ಲ, ಮೈಟ್ ಏನಿದೆ ಸೂರ್ಯನ ಮೈಟ್ ಶಕ್ತಿ. ಅದರಿಂದ ನೀವು ನೋಡಿ ಸೋಲಾರ್ ಇರ್ಬೋದು. ಸಣ್ಣ ಮಾತನ್ನ ನಾನು ಹೇಳ್ತಿದ್ದೀನಿ. ಸೋಲಾರ್ ಏನಾಗಿದೆ, ಸೂರ್ಯನ ಮೈಟ್ ಅಲ್ವಾ ಸೋಲಾರ್. ಆ ಮೈಟ್ ಇಂದ ಎಷ್ಟೆಲ್ಲ ಕೆಲಸಗಳು ನಡೆಯುತ್ತೆ ಸೋಲಾರ್ ಸಿಸ್ಟಮ್ ಇಂದ. ನಮ್ಮ ಸತ್ಯುಗದಲ್ಲಿ ವಿಮಾನನೂ ಸಹ ಸೋಲಾರ್ ಸಿಸ್ಟಮ್ ಇಂದಾನೇ ನಡೆಯುತ್ತೆ. ಅಲ್ಲಿ ಈ ಹೆದರಿಕೆ ಇರಲ್ಲ, ಇವತ್ತು ಸೂರ್ಯ ಕಡಿಮೆ ಇದ್ದಾನೆ, ಮಳೆ ಬಂತು, ಮೋಡ ಇದೆ ಅಂತ ಅಲ್ಲಿ ಹೆದರಿಕೆ ಇಲ್ಲ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಈಗ ಈ ರೀತಿ ಯೋಗ ಪವರ್ಫುಲ್ ಆಗಿ ಮಾಡಿ. ದೂರ ಕೂತಿದ್ರು ಹೇಗೆ ಸೂರ್ಯ ಎಷ್ಟು ದೂರ ಇದ್ದಾನೆ, ಆದ್ರೆ ಲೈಟ್ ಮೈಟ್ ತಲುಪುತ್ತಲ್ಲ ಸೂರ್ಯಂದು ಪ್ರತ್ಯಕ್ಷ ಪ್ರಮಾಣ ಇದೆ ಅಲ್ವಾ. ಸೂರ್ಯನ ಲೈಟ್ ಮತ್ತೆ ಮೈಟ್. ಲೈಟ್ ಅಂದ್ರೆ ನಮ್ಗೆ ಬೆಳಕು ಸಿಗುತ್ತೆ, ರಾತ್ರಿಯಿಂದ ಹಗಲಾಗ್ಬಿಡುತ್ತೆ. ಮೈಟ್ನು ಇದೆ, ಅನೇಕ ವಸ್ತುಗಳು ಸೂರ್ಯನ ಬೆಳಕಿಂದ ಹೀಟಿಂದ ನಡೆಯುತ್ತೆ. ಎಷ್ಟೋ ಮೆಷಿನರಿಗಳು ಮತ್ತೆ ಎಷ್ಟೋ ಕೆಲ್ಸಗಳು ನಡೆಯುತ್ತೆ. ಸೊ ಲೈಟ್ನು ಇದೆ, ಮೈಟು ಇದೆ. ಅದೇ ರೀತಿಯಿಂದ ಬಾಬಾ ಹೇಳ್ತಾರೆ, ಆತ್ಮ ಲೈಟ್ ಆಗಿದ್ದೀನಿ, ಇದಂತೂ ಕರೆಕ್ಟು. ಆತ್ಮದ ಸ್ವರೂಪನೇ ಲೈಟ್ ಆಗಿದೆ. ಆದ್ರೆ ಅದರಲ್ಲಿ ಲೈಟಿನ ಒಳಗಡೆ ಯಾವ್ದಾದ್ರೂ ಒಂದು ಶ್ಯಾಡೋ ಬಂದ್ಬಿಟ್ರೆ, ಪರ್ಛಾಯಿ ಬಂದ್ರೆ ಆ ಲೈಟ್ ಇರಲ್ಲ. ಅದೇ ಆ ಕಾರಣದಿಂದಲೇ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಇದು ಚೆಕ್ ಮಾಡ್ಕೊಳ್ಳಿ. ಲೈಟ್ ಅಂತೂ ಇದೆ, ಸೂರ್ಯ ಆಟೋಮೆಟಿಕ್. ಆತ್ಮದಲ್ಲಿ ಲೈಟ್ ಅಂತೂ ಇದೆ, ಅದ್ರಲ್ಲಿ ಮೈಟ್ ಇದೆಯಾ? ಅನೇಕ ಮಕ್ಕಳು ಬಾಬಾ ಅವ್ರಿಗೆ ಹೇಳ್ತಾರೆ, ಶಕ್ತಿಗಳಂತೂ ನಾನು ಧಾರಣೆ ಮಾಡಿದ್ದೀನಿ, ಆದ್ರೆ ಯಾವ ಸಮಯ ಏನಾದ್ರೂ ಮಾತು ನಡೆಯುತ್ತಲ್ಲ, ಯಾವ ಶಕ್ತಿಯ ಅವಶ್ಯಕತೆ ಆ ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಅದು ಬರೋದಿಲ್ಲ. ಸೊ ಬಾಬಾ ಅದರ ಉತ್ತರ ಕೊಟ್ಟಿದ್ರು, ಬಹಳ ಒಳ್ಳೆ ಉತ್ತರ. ಬಾಬಾ ಅವ್ರು ಹೇಳಿದ್ರು, ನೀವು ಫಸ್ಟ್ ಇಂದ ಚೆಕ್ ಮಾಡಿ, ಸೀಟಲ್ಲಿ ಸೆಟ್ ಆಗಿದ್ದೀರಾ ನೀವು? ಈಗ ಆಫೀಸ್ ಇದೆ, ಸೀಟಲ್ಲಿ ಕುತ್ಕೊಂಡಾಗ ದೊಡ್ಡವರು ಅವ್ರೇನು ಆರ್ಡರ್ ಮಾಡ್ತಾರೆ ಅವ್ರಂತೆ ನೀವು ನಡೀತೀರಲ್ವಾ. ಯಾರಾದ್ರೂ ಕೆಲಸ ಮಾಡೋರು ಆರ್ಡರ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ಳಲ್ವಲ್ಲ. ಅದೇ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ನಿಮ್ಮ ಸೀಟಲ್ಲಿ ಸೆಟ್ ಆಗಿದ್ದೀರಾ? ಸೀಟ್ ಆಗಿದೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಮಾಸ್ಟರ್ ಆಗಿದ್ದೀನಿ. ಈ ಸೀಟಲ್ಲಿ ಫಸ್ಟ್ ನೋಡಿ ನಾವು ಸೆಟ್ ಆಗಿದೀವ, ಆವಾಹನೆ ಮಾಡ್ತೀವಿ ಶಕ್ತಿ ಬೇಕು ಅಂತ. ಆದ್ರೆ ಸೀಟಲ್ಲಿ ಸೆಟ್ ಆಗಿ ಮಾಡ್ತೀವ, ಆವಾಗ ಸಾಧ್ಯನೇ ಇಲ್ಲ ಅದು ಬರ್ದೇ ಇರಕ್ಕೆ. ಮಾಸ್ಟರ್ ಸರ್ವಶಕ್ತಿವಾನ ಕರೆದಾಗ ಅದು ಬಂದೇ ಬರಬೇಕು. ನಮ್ಮಲ್ಲಿ ಏನೋ ಕಡಿಮೆ ಇದೆ ಸೀಟಲ್ಲಿ ಸೆಟ್ ಆಗೋದ್ರಲ್ಲಿ, ಅದಕ್ಕೆ ಶಕ್ತಿ ನಮ್ಮ ಮಾತು ಕೇಳ್ತಾ ಇಲ್ಲ. ಬಾಬಾ ಹೇಳ್ತಾರೆ, ಈಗ ಪವರ್ಫುಲ್ ಯೋಗ ಮಾಡಿ. ಲೈಟ್ ಹಾಗೂ ಮೈಟ್ ಎರಡನ್ನೂ ನಿಮ್ಮಲ್ಲಿ ನೋಡಿ ಇದೆಯಾ, ಅಥವಾ ಕೇವಲ ಲೈಟ್ ಆತ್ಮ ಇದೆ, ಮೈಟ್ ಅದರಲ್ಲಿಲ್ಲ.
ಮಾಯೆ ಮೇಲೆ ವಿಜಯ ಆಗೋ ಶಕ್ತಿಗಳಿದೆ. ಆತ್ಮದಲ್ಲೂ ಶಕ್ತಿ ಇದೆ, ಆದ್ರಿಂದನೇ ನೀವು ವಿಜಯಗಳಾಗಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಲ್ಲಿ ಲೈಟ್ ಮೈಟ್ ಎರಡರ ಅವಶ್ಯಕತೆ ಇದೆ. ಎಷ್ಟು ಅಟೆನ್ಷನ್, ಏಕೆಂದ್ರೆ ಯೋಗನು ಪವರ್ಫುಲ್ ಯಾವಾಗ ಆಗತ್ತೆ, ಈ ವ್ಯರ್ಥ ಸಂಕಲ್ಪ ಏನಿದೆ ಅದು ಸ್ಟಾಪ್ ಆಗ್ಬೇಕು. ಈಗ ನೀವು 3 ನಿಮಿಷದಲ್ಲಿ ಬಾಬಾ ಅವರು ಈಗ ಕೂತಿದ್ವಿ, ನಾವು ಯೋಗ ಮಾಡಿದ್ವಿ ಅಂದ್ರೆ ಆ ಲೈಟ್ ಮೈಟ್ ರೂಪ ಆಗ್ಬಿಡ್ಬೇಕು. ಯಾರಿಗೆ ಈ ಅನುಭವ ಆಗತ್ತೆ, ಬೇರೆ ಏನೂ ಸಂಕಲ್ಪ ನಡಿಲಿಲ್ಲ, ಲೈಟ್ ಮೈಟ್ ರೂಪದಲ್ಲಿ ಕೂತ್ರಿ ಈ ಸೆಕೆಂಡು, ಅವ್ರ ಕೈ ಎತ್ತಿ ಮಾತೇರು ಎಷ್ಟೊಂದ್ ಜನ ಕೈ ಎತ್ತಿದ್ದಾರೆ, ವಾ ಬೈ ವಾ ಅಂತಿದ್ದಾರೆ ದಾದಿ. ಈಗ ಮಧುಬನದ ವಾಯುಮಂಡಲದಲ್ಲಿ ನೋಡಿ, ಇದನ್ ಮಾಡ್ಲಿಕ್ಕಾಯ್ತು ನೀವು. ಅದೇ ರೀತಿ ನೀವು ಒಂದ್ ವೇಳೆ ಅಟೆನ್ಷನ್ ಕೊಟ್ರೆ ಪವರ್ಫುಲ್ ಯೋಗ ಆಗದೆ ಇರಕ್ಕೆ ಕಾರಣ ವೇಸ್ಟ್ ಸಮಯ ಹಾಗೂ ವೇಸ್ಟ್ ಸಂಕಲ್ಪ. ಸಮಯ ವೇಸ್ಟ್ ಮಾಡೋದ್ರ ಪ್ರಭಾವನೂ ಆಗತ್ತೆ. ಕ್ಲಾಸ್ ಆಗ್ತಿರುತ್ತಲ್ಲ, ನಾವು ನೋಡಿದೀವಿ, ಅನುಭವ ಮಾಡಿದೀನಿ ಇದನ್ನ. ಕ್ಲಾಸಿನ ನಂತರ ಎದ್ದೇಳ್ತಾರಲ್ವಾ, ಅಕ್ಕಂದ್ರ ಇರ್ಬೋದು, ಇಬ್ರು ಅಣ್ಣಂದ್ರ ಇರ್ಬೋದು, ಪರಸ್ಪರ ಮಾತಾಡಕ್ಕೆ ಶುರು ಮಾಡ್ತಾರೆ, ಆದ್ರೆ ಅದು ವ್ಯರ್ಥ ಇರುತ್ತೆ. 2-4 ನಿಮಿಷ ಆಗೋಯ್ತು ಅಂದ್ರೆ ನಾವು ಕ್ಲಾಸ್ ಆಮೇಲೆ ಕೇಳಿದ್ರೆ ಏನ್ ಮಾಡ್ತಿದ್ರಿ ಅಂತ, ದಾದಿ ನಾವ್ 2 ನಿಮಿಷ ಮಾತಾಡಿದ್, ಜಾಸ್ತಿ ಟೈಮ್ ಮಾತಾಡಿಲ್ಲ ಅಂತ. ಆದ್ರೆ ಕ್ಲಾಸ್ ಮುಗ್ದ 10 ನಿಮಿಷ ಆಗೋಗಿರುತ್ತೆ. ಆ 2 ನಿಮಿಷ ಯಾಕೆ ವೇಸ್ಟ್ ಮಾಡ್ಬೇಕು ನಾವು? ವೇಸ್ಟ್ ಮಾಡೋದಕ್ಕೆ ಅಭ್ಯಾಸ ಆಗ್ಬಿಟ್ರೆ, ಅಚಾನಕ್ ಈ ತರ ಸಮಯ ಬಂದ್ರೆ, ಆ ವೇಸ್ಟಿನ ಅಭ್ಯಾಸ ಇದ್ರೆ ನೀವು ಪಾಸ್ ಆಗಕ್ಕಾಗತ್ತಾ? ಆ ಅಭ್ಯಾಸ ಎಷ್ಟು ಸಮಯದಿಂದ ಬಾಬಾ ಅವ್ರು ಹೇಳ್ತಾನೆ ಇದ್ದಾರೆ, ಸಮಯ ಹಾಗೂ ಸಂಕಲ್ಪವನ್ನ ವ್ಯರ್ಥ ಮಾಡಬೇಡಿ ಅಂತ. ಸಮಯದ್ದು ಈ ಸಮಯದ 21 ಜನ್ಮದ ಜೊತೆ ಕನೆಕ್ಷನ್ ಇದೆ. ಒಂದ್ ಸೆಕೆಂಡ್ ಅಲ್ಲ, ಬಟ್ ಎಷ್ಟೋ ಸಮಯದ ಕನೆಕ್ಷನ್ ಇದೆ ಭವಿಷ್ಯದ ಅದ್ರ ಜೊತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯ ಇಂಥದ್ದು ಬರುತ್ತೆ, ನಿಮ್ ಹತ್ರ ಬರಕ್ ಅವ್ರು ಬಯಸಿದ್ರುನು ಕೋರ್ಸ್ ಮಾಡ್ಲಿಕ್ಕೆ, ಯೋಗ ಅಭ್ಯಾಸ ಮಾಡ್ಲಿಕ್ಕೆ ಅವ್ರು ಬರ್ಲಿಕ್ಕಾಗಲ್ಲ. ಅವಾಗ ಬಯಸಿದ್ರು ಬರಕ್ಕಾಗಲ್ಲ. ನಂಗೆ ನೆನ್ಪಿದೆ, ನಾವು ಪಾಕಿಸ್ತಾನಲ್ಲಿ ಇದ್ವಿ, ಬಾಬಾ ಅವ್ರ ಜೊತೆನೆ ಇರ್ತಿದ್ವಿ. ಯಾವಾಗ ಪಾರ್ಟಿಷನ್ ಆಯ್ತಲ್ಲ, ಆಗ ನಾವು ಅಲ್ಲಿದ್ವಿ. ಬಹಳ ಸಮಯದ ನಂತರ ಇಲ್ಲಿ ಬಂದಿದ್ ನಾವಲ್ಲಿ ನೋಡಿದ್ವಿ. ಯಾವಾಗ ಪಾರ್ಟಿಷನ್ ಇತ್ತು, ನಾವು ಕಿಟಕಿಯನ್ನ ಕೇವಲ ಈ ರೀತಿ ಓಪನ್ ಮಾಡಿ ನೋಡ್ತಿದ್ವಿ ಅಷ್ಟೇ. ಎಲ್ಲರೂ ಹೇಳ್ತಿದ್ರು ಬಂದ್ ಮಾಡಿ ಲೈಟ್ ಹಾಕ್ಬೇಡಿ ಅಂತ ಹೇಳ್ತಿದ್ರು. ನೀವು ಯೋಚನೆ ಮಾಡಿ, ನಮ್ಮ ಸೋದರರು ಲಾಸ್ಟ್ ಅಲ್ಲಿ ಯಾರು ಉಳ್ಕೊಂಡ್ಬಿಡ್ತಾರೆ, ಅವ್ರು ಏನ್ ಮಾಡ್ತಾರೆ ಪಾಪ, ಹೇಗ್ ಬರ್ತಾರೆ? ಅವರಿಗೋಸ್ಕರ ಈ ಶಕ್ತಿಶಾಲಿ ಯೋಗದ ಅವಶ್ಯಕತೆ ಇದೆ. ಎಲ್ಲೇ ಕೂತು ನೀವು ಅವರಿಗೆ ಸಕಾಶ ಕೊಡ್ಬೋದು.
ವಾಯು ಮಂಡಲದ ವೈಬ್ರೇಷನ್ ಅವ್ರವರೆಗೂ ತಲುಪಿಸ್ಬೋದು. ತಲುಪ್ಸಕ್ಕೂ ಅಭ್ಯಾಸ ಬೇಕಲ್ಲ, ಇಷ್ಟು ಪವರ್ಫುಲ್ ಇರಬೇಕು, ಬೇರೆಯವ್ರಿಗೂ ವೈಬ್ರೇಷನ್ ತಲುಪಬೇಕು. ಮಧ್ಯ ಮಧ್ಯದಲ್ಲಿ ವ್ಯರ್ಥ ಸಂಕಲ್ಪ ನಡೆಸೋ ಅಭ್ಯಾಸ ಇದ್ರೆ ಆಗ ವಾಯುಮಂಡಲ ಹೆಂಗಾಗತ್ತೆ, ಆತ್ಮಗಳದು ಸೇವೆ ಹೆಂಗಾಗತ್ತೆ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಸಮಯ ಪ್ರಮಾಣ ನೋಡ್ತಾ ಈ ಮಧ್ಯ ಇದೇ ಅಟೆನ್ಷನ್ ಅನ್ನ ತರಿಸ್ತಿದ್ದಾರೆ ಬಾಬಾ. ನೀವು ಕೇವಲ ಬ್ರಹ್ಮಕುಮಾರ್ ಸುಮ್ಮನೆ ಹಿಂಗೆ ಆಗಿಲ್ಲ, ನೀವು ಮುರಳಿ ಕೇಳೋದು ಅಥವಾ ವಿಶ್ವದ ಕಲ್ಯಾಣ ಮಾಡೋದು ನಿಮ್ದೇ ಜವಾಬ್ದಾರಿಯಾಗಿದೆ. ಬಾಬಾ ಅವರಂತೂ ಜೊತೆಯಲ್ಲಿದ್ದಾರೆ, ಆದ್ರೆ ವಿಶ್ವದ ಸೇವೆ ಮಾಡ್ಬೇಕಂದ್ರೆ ಅಷ್ಟು ಶಕ್ತಿನೂ ಬೇಕಲ್ಲ. ಇಷ್ಟು ವೈಬ್ರೇಷನ್ ಅನ್ನ ಪವರ್ಫುಲ್ ಮಾಡಿ ಬೇರೆಯವ್ರವರೆಗೂ ನಿಮ್ ವೈಬ್ರೇಷನ್ ತಲುಪಬೇಕು. ವಿಶ್ವದ ಕಲ್ಯಾಣ ಮಾಡ್ಲಿಲ್ಲ ಅಂದ್ರೆ ಆಗ ರಾಜ್ಯ ಹೆಂಗ್ ಮಾಡಕ್ಕಾಗತ್ತೆ, ವಿಶ್ವದ ಮೇಲೆ ರಾಯಲ್ ಪ್ರಜೆಯಲ್ಲಿ ಹೋಗ್ಬೇಕಾಗತ್ತೆ. ಬಾಬಾ ಅವ್ರ ಹತ್ರ ಏನ್ ಪ್ರಾಮಿಸ್ ಮಾಡಿದ್ವಿ, ನಾವು ಜೊತೆಲಿ ಇರ್ತೀವಿ, ಜೊತೆಲಿ ಹೋಗ್ತೀವಿ, ಜೊತೆಲಿ ರಾಜ್ಯ ಮಾಡ್ತೀವಿ ಅಂತ. ಸೊ ಬಾಬಾ ಹೇಳ್ತಾರೆ, ನಡೀರಿ. ರಾಜ್ಯ ಗದ್ದಿ ಮೇಲೆ ಕುತ್ಕೊಳ್ಳಿಲ್ಲ, ಅವರಂತೂ ಲಕ್ಷ್ಮೀನಾರಾಯಣನೇ ಕುತ್ಕೊಳ್ತಾರೆ. ಆದ್ರೆ ರಾಜ ಮನೆತನದಲ್ಲಂತೂ ಬನ್ನಿ, ಪ್ರಜೆಯಲ್ಲಿ ಹೋಗ್ಬೇಡಿ ಅಂತ. ಜೊತೆಯಲ್ಲಿ ರಾಯಲ್ ಮನೆತನದಲ್ಲಂತೂ ಬರ್ಬೇಕಲ್ವಾ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಜ್ಞಾನ, ಯೋಗ ಹಾಗೂ ಸೇವೆ. ನಮ್ದು 4 ಸಬ್ಜೆಕ್ಟ್ ಇದೆ. ಜ್ಞಾನ, ಯೋಗ, ಧಾರಣೆ, ಸೇವೆ. 4 ಸಬ್ಜೆಕ್ಟ್ ಅಲ್ಲಿ ನಾವು ಪಾಸ್ ಆಗ್ಬೇಕು. ಸಮಯ ಸಂಕಲ್ಪ ವೇಸ್ಟ್ ಮಾಡಬಾರ್ದು, ಇದಕ್ಕೆ ಹೇಳಲಾಗತ್ತೆ ಧಾರಣೆಯ ಸಬ್ಜೆಕ್ಟ್. ನಾಲ್ಕು ಸಬ್ಜೆಕ್ಟ್ ಅಲ್ಲಿ ನಾವು ಪಾಸ್ ಆಗ್ಬೇಕು, ಸೇವೆಯಲ್ಲೂ ಪಾಸ್ ಆಗ್ಬೇಕು. ಒಳ್ಳೆ ಸ್ವಭಾವದ ಮನುಷ್ಯ ಇದ್ರೆ, ದನ ಇದ್ರೆ ಅವನ ಹತ್ರ ದಾನ ಮಾಡದೆ ಅವನು ಇರ್ಲಿಕ್ಕೆ ಆಗೋದಿಲ್ಲ. ಹೃದಯ ದೊಡ್ಡದಾಗಿರುತ್ತೆ ಅವ್ರದ್ದು, ಅದರಿಂದ ಚೆಕ್ ಮಾಡಿ. ಪವರ್ಫುಲ್ ಯೋಗ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ವೇಸ್ಟ್, ಸಮಯ ವೇಸ್ಟ್, ಸಂಕಲ್ಪ ಸಮಾಪ್ತಿ ಆಗ್ಬೇಕು. ಈಗ್ಲೂ ಬಾಬಾ ಎಷ್ಟು ಟೈಮ್ ಇಂದ ಹೇಳ್ತಿದ್ದಾರೆ, ವೇಸ್ಟ್ ಸಂಕಲ್ಪಗಳ ಸಮಾಪ್ತಿ ಮಾಡಕ್ ನಮ್ ಕೆಲ್ಸ ಕೊಟ್ಟಿದ್ದಾರೆ. ವೇಸ್ಟ್ ನ ಸಮಾಪ್ತಿ ಮಾಡಿ ಬೆಸ್ಟ್ ಮಾಡ್ಬೇಕು. ಬೆಸ್ಟ್ ಆಗಿ ಯೂಸ್ ಮಾಡಿದಾಗ ಶಕ್ತಿಗಳು ಜಮಾ ಆಗತ್ತೆ. ನೀವೆಲ್ಲ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ? ಕೈ ಎತ್ತಿ. ವಿಶ್ವ ಕಲ್ಯಾಣಕಾರಿ ಕೈ ಎತ್ತಾ ಇದ್ದಾರೆ. ಕೈ ಎತ್ತಿದ್ದಕ್ಕೆ ಧನ್ಯವಾದ ಹೇಳ್ತಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾಗಿದೆ. ಸಮಯ ಈ ರೀತಿ ಬರ್ತಿದೆ, ಬರ್ತಾ ಹೋಗ್ತಾ ಇದೆ, ಟೈಮಿಗೆ ಚೇಂಜ್ ಆಗ್ತಿದೆ. ಇಂತಹ ಟೈಮಲ್ಲಿ ನಮ್ಮಲ್ಲಿ ಲೈಟ್ ಮೈಟ್ ಎರಡೂ ನಮ್ಮಲ್ಲಿ ಇದೆಯಾ ನೋಡ್ಕೋಬೇಕು. ಲೈಟ್ ಮೈಟ್ ಕಡಿಮೆ ಮಾಡೋದೇ ಈ ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ. ಇದನ್ನ ನಾವು ಚೆಕ್ ಮಾಡ್ಲಿಲ್ಲ ಅಂದ್ರೆ ನೀವೆಷ್ಟೇ ಪ್ರಯತ್ನ ಮಾಡಿದ್ರು ವಾಯುಮಂಡಲಕ್ಕೆ ನಾನು ತಲುಪಿಸ್ಲಿ ಅಂತ ಅದು ಆಗಲ್ಲ. ಬಾಬಾ ಏನ್ ಹೇಳ್ತಾರೆ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ಅಂದೇಲಿ ಮಾತೇರಿರ್ತಾರಲ್ಲ, ಬರಕ್ಕೆ ಆಗಲ್ಲ ಪಾಪ. ಎಷ್ಟೊಂದ್ ಸತಿ ದೊಡ್ಡ ದೊಡ್ಡ ಸಿಸ್ಟರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಕಾರ್ಯ ಮಾಡ್ತಿದ್ದಾರೆ, ಅವರ ಪತ್ರ ಬರುತ್ತೆ ನಮ್ಮ ಹತ್ರ,
ಅಕ್ಕೋರೆ, ನೀವು ನನಗೆ ಸಕಾಶ ಕೊಟ್ರಿ. ನನಗೆ ನನ್ನ ಆತ್ಮದಲ್ಲಿ ಇಷ್ಟು ಬಲ ಬಂತು. ನಾನು ನಿಮ್ಮ ಸಮ್ಮುಖದಲ್ಲೇ ಕೂತಿದ್ದೀನಿ ಅಂತ ನನ್ಗೆ ಅನುಭವ ಆಯ್ತು, ನೀವು ಸಕಾಶ ಕೊಡ್ತಾ ಇರೋ ತರ. ಸೊ ಆ ಡಿಸ್ಟೆನ್ಸ್ ಸಮಾಪ್ತಿ ಆಯ್ತು ಅಂತ ಲೆಟರ್ ಬರುತ್ತೆ. ಈ ರೀತಿ ಆಗಕ್ ಸಾಧ್ಯ ಇದೆ. ನೀವೆಲ್ಲ ಕೈ ಎತ್ತಿದ್ರಿ, ನಾವು ವಿಶ್ವ ಕಲ್ಯಾಣಕಾರಿಗಳು ಅಂತ. ವಿಶ್ವ ಕಲ್ಯಾಣಕಾರಿ ಬಿಡಿ, ನಿಮ್ಮ ದೇಶದವ್ರದ್ದು ಯಾರು ಬರಕ್ಕಾಗಲ್ಲ ಪಾಪ, ಅವ್ರಿಗೆ ಸಕಾಶ ಅಂತೂ ಕೊಡಿ. ಅವ್ರು ವಂಚಿತ ಇರಬಾರ್ದು. ನಿಮ್ಗೆ ಅವ್ರ ಮೇಲೆ ದಯೆ ಅಂತೂ ಬರುತ್ತೆ ತಾನೆ, ದುಃಖಿ ಆತ್ಮಗಳನ್ನ ನೋಡಿ. ಅವರು ಸುಖಿ ಆಗ್ಬಿಟ್ರೆ ಎಷ್ಟು ಒಳ್ಳೇದಲ್ಲ. ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕಲ್ವಾ. ಪ್ರಜೆಗಳು ಬೇಕು, ಪ್ರಜೆಗಳು ಬೇಕು. ರಾಜ್ಯ ಅಲ್ವಾ ಇದು. ನಮ್ದು ಬೇರೆ ಅವ್ರ ತರ ಧರ್ಮದ ಜೊತೆ, ನಮ್ ತರ ಬೇರೆಯವ್ರದ್ದು ರಾಜ್ಯದ ಜೊತೆ ಧರ್ಮ ಎರಡೂ ನಡೆಯಲ್ಲ. ಆದ್ರೆ ಬಾಬಾ ನಮ್ಗೆ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ರಾಜ್ಯಾಧಿಕಾರಿನೂ ಮಾಡ್ತಾರೆ. ರಾಜ್ಯ ಅಧಿಕಾರಿಗಳು ಯಾವಾಗ ಆಗ್ತೀವಿ ಅಂದ್ರೆ ಯಾವಾಗ ಸೇವೆ ಮಾಡ್ತೀವಿ. ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ, ಹೇಗೆ ನಾವು ಹೇಳಿದ್ವಲ್ಲ, ಮಧ್ಯ ಮಧ್ಯದಲ್ಲಿ ವ್ಯರ್ಥ ಚಿಂತನೆ ಎಲ್ಲಿ ನಡೆಯುತ್ತೆ? ಮನ್ಸಲ್ಲಿ ತಾನೇ ನಡೆಯುತ್ತೆ. ನಮ್ಮ ಮನ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮನಸ್ಸಿನಗೋಸ್ಕರ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಹೇಗೆ 4 ಗಂಟೆಗೆ ಎದ್ದೊಳ್ತೀರಲ್ಲ, ಬಾಬಾ ಅವ್ರನ್ನ ಮೀಟ್ ಮಾಡ್ತೀವಿ, ಬಾಬಾ ಅವರಿಂದ ಶಕ್ತಿ ತಗೊಳ್ತೀವಿ. ಅದರ ನಂತರ ಸ್ವಲ್ಪ ಸಮಯ ತೆಗೆದು ನಮ್ಮ ಇಡೀ ದಿನದವನ್ನ ಮನಸ್ಸನ್ನ ಬ್ಯುಸಿಗ ಇಟ್ಕೊಳ್ಳೋದಿಕ್ಕೆ ಹೆಂಗ್ ಇಟ್ಕೊಳ್ಳೋದು ಅಂತ ಚಾರ್ಟ್ ಮಾಡಿ. ಮನಸ್ಸನ್ನ ಬ್ಯುಸಿ ಮಾಡಿಲ್ಲ ಅಂದ್ರೆ ಎಷ್ಟೇ ನೀವು ಪ್ರಯತ್ನ ಮಾಡಿದ್ರು ವ್ಯರ್ಥ ನಡಿಬಾರ್ದು ಅಂತ ಅದಂತೂ ಆಗಲ್ಲ. ಬ್ಯುಸಿಯಾಗಿ ಇಟ್ಕೊಳ್ಳಿ ಮನಸ್ಸನ್ನ. ಅದಕ್ಕೋಸ್ಕರ ಬಾಬಾ ಅವರು ನಿಮ್ಗೆ ನೆನಪಿರ್ಬೋದು, ಮುರಳಿಯನ್ನ ಟೆನ್ಷನ್ ಇಂದ ಓದಿದ್ರೆ, ಮುರಳಿಗಳನ್ನ ಎಲ್ಲರೂ ಓದೇ ಇರ್ತೀರಲ್ವಾ. ಯಾರೆಲ್ಲ ಬಂದಿದ್ದಾರೆ, ಕೂತಿದ್ದಾರೆ, ಆ ಮುರಳಿ ಎಲ್ಲರ ಓದಿದಿರಲ್ವಾ, ಅಥವಾ ಮಲ್ಕೊಂಡ್ಬಿಡ್ತೀರಾ? ಪ್ರತಿನಿತ್ಯ ಓದ್ತೀರಾ? ಪ್ರತಿನಿತ್ಯ ಮುರಳಿ ಓದ್ತೀರಾ? ಹಾಗಾಗಿ ವಾರಕ್ಕೆ 2 ಸತಿ ಅಲ್ಲ, ಮಾತೇರೆಲ್ಲ ಕಾಯ್ತಿದ್ರಲ್ಲ, ಯಾರೆಲ್ಲ ಸಭೆಯಲ್ಲಿ ಕೂತಿದ್ದೀರಾ? ಸರ್ಕಮ್ಸ್ಟೆನ್ಸ್ ಅನುಸಾರ ಅಥವಾ ಸುಸ್ತಿ ಅನುಸಾರ 2 ಕಾರಣ ಇರುತ್ತೆ. ಮುರಳಿಯನ್ನ ಪ್ರತಿನಿತ್ಯ ಓದಲ್ಲ ಅಥವಾ ಕೇಳಲ್ಲ, ಅವ್ರ ಕೈ ಎತ್ತಿ. ಸರ್ಕಮ್ಸ್ಟೆನ್ಸ್ ಅನುಸಾರ ಇರ್ಬೋದು, ಸ್ವಲ್ಪ ಜನ ಇದಾರಷ್ಟೇ. ಈಗ ಇದನ್ನ ಅಡಿಯಂಗಿಲ್ಲ. ಸರ್ಕಮ್ಸ್ಟೆನ್ಸ್ ಹಂಗಿರ್ಬೋದು, ಸರ್ಕಮ್ಸ್ಟೆನ್ಸ್ ಇರುತ್ತೆ. ಆದ್ರೆ ಮುರಳಿ ಜೊತೆ ನಮ್ಗೆ ಪ್ರೀತಿ ಇರ್ಬೇಕು. ಹೆಂಗಾದ್ರೂ ಸಿಸ್ಟರ್ಸ್ಗೆ ಬೆಳಗ್ಗೆ ಸಂಜೆ ನೀವು ಬ್ಯುಸಿ ಆಗಿರ್ತೀರಾ,
ನಿಮ್ ಕಾರಣಗಳಿರುತ್ತೆ. ಆದ್ರೆ ನೀವು ನಿಮ್ ಸೆಂಟರ್ ಸಿಸ್ಟರ್ಸ್ ಕೇಳಿ ಅಲ್ಲಿ ಮುರಳಿ ಪ್ರಿಂಟ್ ತೆಗೆದುಕೊಡ್ಲಿಕ್ಕೆ ಯಾರು ಬರಕ್ಕಾಗಲ್ಲ, ಅವ್ರಿಗೆ ಕೊಡ್ತಾರೆ. ಅವ್ರ ಮನೆಯಲ್ಲೂ ಓದ್ತಾರೆ ಕಾಯ್ದೆ ಅನುಸಾರ. ಆ ಟೈಮ್ಗೆ ಮುರಳಿ ಟೈಮ್ಗೆ ಓದ್ತಾರೆ. ಈಗ ಸೈನ್ಸಿನ ಸಾಧನೆ ಈ ರೀತಿ ಇದೆ. ನೀವು ಯಾವುದೇ ಸಾಧನೆಯಿಂದ ಮುರಳಿಯನ್ನ ಕೇಳ್ಬೋದು. ನಮ್ದೇನೀಗ ಟೆಲಿವಿಷನ್ ಅಲ್ಲಿ ನಡೀತಿರುತ್ತೆ. ಅದರಲ್ಲಿ ಹೇಗೆ ಟೆಕ್ನಿಕ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ನಮ್ ಕರುಣಾಬಾಯಿ ಇದಾರೆ, ಡಿಪಾರ್ಟ್ಮೆಂಟ್ ಇದೆ, ನೀವು ಅವ್ರನ್ನ ಕೇಳ್ಬೋದು. ನಮ್ಗೆ ಮುರಳಿಯಲ್ಲಿ ಕೇಳ್ಬೇಕು ಮನೆಯಲ್ಲಿ ಅಥವಾ ತರಿಸ್ಬೇಕಂದ್ರೆ ಹೇಗ್ ಮಾಡೋದು ಅಂತ. ಮುರಳಿ ಇಲ್ದೆ ಇರೋದು ಮುರಳಿ ಓದೋದೇ ಇಲ್ಲ ಅಂದ್ರೆ ಈ ರೀತಿ ಇರಂಗಿರ್ಬಾರ್ದು ಯಾರುನು. ನೀವು ಮುರಳಿ ಓದ್ದೇ ಇರ್ತೀರಾ ಅಂದ್ರೆ ನೀವು ಬಹಳ ನಿಮ್ಗೆ ಧೈರ್ಯ ಇದೆ. ಮುರಳಿ ನಮ್ಮ ಜೀವನ ದಾನ ಆಗಿದೆ. ಯಾವಾಗಿಂದ ನಾವು ಬಂದಿದೀವಿ, ಒಂದು ದಿನಾನು ಬಾಬಾ ಅವ್ರ ಜೊತೆ ನಾವಿದ್ವಿ ಇಷ್ಟು ವರ್ಷ. ಮುರಳಿ ಕೇಳಿಲ್ಲ ಅಂದ್ರೆ ನಾಷ್ಟ ಮಾಡೋದು ನಮ್ ಕಷ್ಟ ಅನ್ಸ್ತಿತ್ತು. ಮನಸ್ಸನ್ನ ಬ್ಯುಸಿಯಾಗಿ ಇಟ್ಕೊಳಕ್ಕೆ ಸಾಧನ ಆಗಿದೆ ಮುರಳಿಯ ಪಾಯಿಂಟ್ಸ್. ಮುರಳಿ 4 ಪೇಜ್ ಇರುತ್ತಲ್ಲ ಅಂತ ಹೇಳ್ತಾರೆ ಕೆಲವರು, ನೆನ್ಪಿರಲ್ಲ ಅಂತ. ಇದು ಸಹ ನಾನು ಒಪ್ಕೊಳ್ತೀನಿ. ವರದಾನ 4-5 ಲೈನ್ ಇರುತ್ತೆ. ಇಷ್ಟು ಟೈಮು ನಿಮ್ಮ ಹತ್ರ ಇಲ್ಲ ಅಂದ್ರೆ ಆ ತರ ಇಲ್ದೇ ಇರಲ್ಲ. ಟೈಮ್ ನಿಮ್ಗೆ ಇರುತ್ತೆ, ಬಟ್ ಅಷ್ಟು ಟೈಮ್ ಇಲ್ಲ ಅಂದ್ರೆ ಸ್ಲೋಗನ್ ಅಂತೂ ಅರ್ಧ ಲೈನ್ ಇರುತ್ತೆ. ವರದಾನ ಹೋಗಿ ಅದನ್ನ ಮನನ ಮಾಡಿ ಮುರಳಿಯನ್ ಕೈಯಲ್ಲಂತೂ ಎತ್ಕೊಳ್ಳಿ. ಮುರಳಿ ಅಂದ್ರೇನೆ ಪರಮಾತ್ಮನ ಶಿವ್ ಬಾಬಾ ಎಲ್ಲಿಂದ ಬರ್ತಾರೆ ನಮ್ಗೆ ಓದಿಸ್ಲಿಕ್ಕೆ. ಅಷ್ಟು ದೂರದಿಂದ ಬರ್ತಾರಲ್ವಾ, ಇಲ್ಲಿವರೆಗೂ ಬರ್ತಾರ ಬಾಬಾ ನಮ್ಗೆ ಓದ್ಸಕ್ಕೆ. ಬ್ರಹ್ಮ ಬಾಬಾನು ಸೂಕ್ಷ್ಮ ವತನದಿಂದ ಬರ್ತಾರ ನಮ್ಗೋಸ್ಕರ. ನಮ್ಗೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಒಪ್ಕೊಳ್ಳಲ್ಲ. ಮುರಳಿ ನಮ್ಮ ಇಡೀ ದಿನವನ್ನ ಬ್ಯುಸಿಯಾಗಿ ಇಟ್ಕೊಳ್ಳಕ್ಕೆ ಆಧಾರ ಆಗಿದೆ. ನಾಲ್ಕು ಟಾಪಿಕ್ ಇರುತ್ತೆ. ಪ್ರತಿ ಮುರಳಿಯಲ್ಲಿ ಇರುತ್ತೆ. ಅದ್ರ ಮೇಲೆ ಮನನ ಮಾಡಿ, ಮನನ ಮಾಡ್ತಾ ಮನಸ್ಸನ್ನ ಬ್ಯುಸಿಯಾಗಿ ಇಟ್ಕೊಳ್ಳಿ. ಎರಡನೇದು ಮನಸ್ಸು ಬ್ಯುಸಿಯಾಗಿ ಇಟ್ಕೊಳಕ್ ಬಾಬಾ ಹೇಳಿದ್ರು ಡ್ರಿಲ್. ಒಂದು 3 ರೂಪದ ಡ್ರಿಲ್, ಒಂದು 5 ರೂಪದ ಡ್ರಿಲ್. ಶರೀರದ ಡ್ರಿಲ್ ಮಾಡೋ ತರ ಅದೇ ರೀತಿ ಮನಸ್ಸಿನ ಡ್ರಿಲ್ ಅನ್ನ ಮಾಡಿದ್ರೆ ಮನಸ್ಸು ನಿಮ್ದು ಚೆನ್ನಾಗಿರುತ್ತೆ, ನಿಮ್ಗೆ ಮೋಸ ಮಾಡಲ್ಲ. ಅದಂತೂ ಮಾಡ್ಬೇಕಲ್ವಾ. ಬಾಬಾ ಎಲ್ಲಿಂದ ಬರ್ತಾರೆ? ಪರಂಧಾಮದಿಂದ ಬರ್ತಾರಲ್ಲ.
ಮೈಲೇಜ್ ಯಾರಾದ್ರೂ ಅದನ್ನ ಎಷ್ಟು ದೂರ ಅಂತ ನೋಡಕ್ಕಾಗತ್ತಾ? ಬಾಬಾ ಬಂದ್ಬಿಡ್ತಾರೆ. ನನಗ್ ನೆನ್ಪಿದೆ, ಲಾಸ್ಟ್ ಡೇ ಬ್ರಹ್ಮ ಬಾಬಾನಲ್ಲಿ ಶಿವ ಬಾಬಾ ಬರ್ತಾರಲ್ಲ, ಲಾಸ್ಟ್ ಡೇ ಬ್ರಹ್ಮ ಬಾಬಾ ಅವ್ರಿಗೆ ಹುಷಾರಿರ್ಲಿಲ್ಲ. ಬೆಳಗ್ಗೆ ಅವ್ರ ಕ್ಲಾಸಿಗೆ ಬರ್ಲಿಕ್ಕಾಗಿಲ್ಲ. ಆದ್ರೆ ಇಡೀ ದಿನದಲ್ಲಿ ಬಾಬಾ ಅವರು ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ರು ತನ್ನ ಶರೀರವನ್ನ. ಸಂಜೆ ಕ್ಲಾಸ್ ಮಾಡಿಸಿದ್ರು ಬಾಬಾ. ಕಾಯ್ದೆ ಅನುಸಾರ ಮುರಳಿ ನುಡಿಸಿದ್ರು, ಕ್ಲಾಸ್ ಮಾಡಿದ್ರು. ಅದರ ನಂತರ ಬಾಬಾ ಅವ್ಯಕ್ತ ಆದ್ರು. ಆ ದಿನ ರಾತ್ರಿನೇ ಒಂದಿನನೂ ಬಾಬಾ ಅವರು ಮಿಸ್ ಮಾಡ್ಲಿಲ್ಲ. ಆಪರೇಷನ್ ಮಾಡಿಸ್ಲಿಕ್ಕೆ ಬಾಂಬೆಗೆ ಹೋದ್ರು. ವಯಸ್ಸಾಗಿತ್ತಲ್ಲ ಅವ್ರಿಗೆ, ಹೋಗಿದ್ರು. ಆದ್ರೆ ಅಲ್ಲೂ ಬಾಬಾ ಅವ್ರು ಮುರಳಿ ಬರೀತಿದ್ರು. ಅವಾಗ ಸಾಧನೆಗಳೂ ಇರ್ಲಿಲ್ಲ, ಸೈನ್ಸಿನ ಸಾಧನೆಗಳೇ ನೋಡ್ತಿದೀವಿ ನಾವು. ಬಾಬಾ ಬರೀತಿದ್ರು ಮುರಳಿ. ಮಮ್ಮ ಆ ಮುರಳಿಯನ್ನು ಓದಿ ಕ್ಲಾಸಲ್ಲಿ ಹೇಳ್ತಿದ್ರು. ಮುರಳಿ ಮಿಸ್ ಮಾಡ್ತಾ ಇರ್ಲಿಲ್ಲ. ಬಾಬಾ ಅವ್ರ ಮೇಲೆ ನಮ್ ಪ್ರೀತಿ ಇದೆ ಅಲ್ಲ, ಎಷ್ಟು ಪ್ರೀತಿ ಇದೆ ಹೇಳಿ, ಎಷ್ಟು ಪ್ರೀತಿ ಇದೆ, ಎಷ್ಟು ಪ್ರೀತಿ ಇದೆ ಮಾತೇರೆ, ಎಷ್ಟು ಪ್ರೀತಿ ಇದೆ. ಪ್ರೀತಿ ಇರೋರ ವಾಯ್ಸ್ ಕೇಳೋದನ್ನ ಮಿಸ್ ಮಾಡ್ಕೊಳ್ತೀರಾ ನೀವು? ಈ ತಪ್ಪನ್ನ ನೀವು ಇಲ್ಲಿಂದ ಸರಿ ಮಾಡ್ಕೊಂಡು ಹೋಗಿ. ಮುರಳಿ ಮಿಸ್ ಮಾಡೋದು ಅಂದ್ರೇನೆ ನಿಮ್ಮ ಪದವಿಯನ್ನ ಮಿಸ್ ಮಾಡೋದು. ಏನ್ ಕೈ ಎತ್ತಿದ್ರಲ್ಲ, ಪ್ರೀತಿ ಇದೆ ಅಂತ ನಾನು ಒಪ್ಕೊಳ್ಳಲ್ಲ. ಮಿಸ್ ಮಾಡಿದೀರಾ ಅಂದ್ರೆ ಬಾಬಾ ಅವ್ರ ಮುರಳಿಯನ್ನ ಮಿಸ್ ಮಾಡ್ತೀರಾ ಅಂದ್ರೆ ಪ್ರೀತಿ ಇಲ್ಲ. ಪ್ರೀತಿ ಇರೋರು ಏನ್ ಹೇಳಿದ್ರು ಅದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಪ್ರೀತಿ ಅಲ್ಲ. ಆದ್ರಿಂದ ಮನಸ್ಸನ್ನ ಬ್ಯುಸಿಯಾಗಿ ಇಟ್ಕೊಳಕ್ಕೆ ಸಾಧನೆ ಮುರಳಿ ಮತ್ತೆ ಮುರಳಿಯ ಮೇಲೆ ಮನನ. ಎಷ್ಟು ಮನಸ್ಸನ್ನ ಬ್ಯುಸಿಯಾಗಿ ಇಟ್ಕೊಳ್ತೀರಾ ಅಷ್ಟು ಸಹಜವಾಗಿ ಮಾಯಾಜೀತ್ ಆಗ್ಬಿಡ್ತೀರ. ಏನ್ ಅನ್ಕೊಳ್ತೀರಾ? ಮಾತೇ ಇರಲ್ಲ. ಮುರಳಿ ಓದ್ಬೋದಲ್ಲ ಎಲ್ಲ ಮಾತೇರು. ನಮ್ಮ ಹತ್ರ ಫಸ್ಟ್ ಯಾವಾಗ ಸೆಂಟರ್ ಓಪನ್ ಆಯ್ತಲ್ಲ, ಮಾತೇರಿಗೆ ಭಾಷೆ ಗೊತ್ತಿರ್ಲಿಲ್ಲ. ಸಿಂಧಿ ಓದ್ತಾ ಇದ್ವಿ. ಅವ್ರೇನ್ ಮಾಡ್ತಿದ್ರು ಗೊತ್ತಾ? ಯಾರ ಅವ್ರ ಮಕ್ಳು ಇರ್ತಿದ್ರಲ್ಲ, ಅವರಿಗೆ ಟೋಲಿ ದುಡ್ಡು ಕೊಟ್ಬಿಟ್ಟು ಈ ಟೋಲಿ ತಿನ್ನಿ, ಆದ್ರೆ ನನ್ಗೆ ಮುರಳಿ ಓದ್ ಹೇಳಿ ಅಂತ ಹೇಳ್ತಿದ್ರು. ಮುರಳಿ ಮಿಸ್ ಮಾಡ್ತಿರ್ಲಿಲ್ಲ. ಮತ್ತೆ ಮಕ್ಕಳಿಗೆ ಸ್ವೀಟ್ ತಿನ್ನಕ್ಕೆ ಹೆಂಗಾದ್ರೂ ಅವ್ರ ಟೈಮ್ ತೆಗಿತಾರಲ್ಲ, ಸ್ವೀಟ್ ತಿನ್ನಕ್ ದುಡ್ಡು ಕೊಟ್ರೆ ಮಿಸ್ ಮಾಡ್ತಿರ್ಲಿಲ್ಲ. ಆದ್ರಿಂದ ಈಗಿಲ್ ಬಂದಿದ್ದೀರಾ ಅಣ್ಣ, ಎಲ್ಲರೂ ಬಾಬಾ ಅವ್ರ ಮಕ್ಕಳು. ನನ್ಗೆ ಖುಷಿ ಇದೆ ನೀವು ಮಧುಬನ್ಗೆ ಬಂದಿದ್ದೀರಾ ಅಂತ. ಆದ್ರೆ ಮನ್ಸನ್ ಬ್ಯುಸಿಯಾಗಿ ಇಟ್ಕೊಳ್ಳಿ. ಮನ್ಸನ್ನ ಬ್ಯುಸಿಯಾಗಿ ಇಟ್ಕೊಂಡ್ರೆ ಮನ್ಸಲ್ಲಿ ವ್ಯರ್ಥ ಸಂಕಲ್ಪಗಳೇ ಬರಲ್ಲ. ಸಾಧನ ಅಂತೂ ಬಾಬಾ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಬಂದಿದ್ದೀರಾ, ಇಲ್ಲಿನ ಸಮಯ ಸಫಲ ಮಾಡಿದ್ರಿ. ಇಲ್ಲಿನ 1 ಸೆಕೆಂಡ್ 1 ವರ್ಷಕ್ಕೆ ಸಮಾನ ಸಫಲ ಮಾಡಿದ್ರೆ ನೀವು. ನಾನಂತೂ ಅನ್ಕೊಳ್ತೀನಿ ನೀವು ಸಫಲ ಮಾಡಿರ್ಬೋದು ಅಂತ. ಮುಂದೇನು ಬಾಬಾ ಅವ್ರ ಲಕ್ಷ್ಯ ಏನಿದೆ ಸೇವೆ ಮಾಡಿಸೋದಕ್ಕೆ.
ಪವರ್ಫುಲ್ ಯೋಗದ್ದು, ಅದನ್ನು ನೀವು ಮಾಡ್ತೀರಾ ಅಂತ ವ್ಯರ್ಥ ಸಮಯ ಸಂಕಲ್ಪವನ್ನ ಬಿಟ್ಟು ಮನಸ್ಸನ್ನ ಬ್ಯುಸಿಯಾಗಿ ಇಟ್ಕೊಳ್ತೀರಾ ಆನಂದ ಮೋಜಿನ ಯೋಗದಲ್ಲಿ, ಜ್ಞಾನದಲ್ಲಿ. ಓಂ ಶಾಂತಿ. ओम शांति। सबको गुड इवनिंग। जी बाबा याद है आज टॉपिक है ज्वालामुखी योग। तो ज्वालामुखी योग के लिए दादी जी का क्लास बहुत पावरफुल। ಜ್ವಾಲಾಮುಖಿ ಯೋಗಕ್ಕೆ ದಾದಿ ಪವರ್ಫುಲ್ ಮಾತುಗಳನ್ನ ತಿಳಿಸಿದ್ರು. ಫಸ್ಟ್ ದಾದಿ ಹೇಳಿದ್ರು, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಂದು ಕರ್ಮ ನಾವೇನ್ ಮಾಡ್ತೀವಿ ಅದು ಶ್ರೀಮತದ ಆಧಾರದ ಮೇಲೆ. ಶ್ರೀಮತದ ಅನುಸಾರ ಪ್ರತಿ ಕರ್ಮ ಮಾಡ್ತೀವಿ ಅಂದ್ರೆ ಶ್ರೀಮತದ ಆಧಾರದಂತೆ ಮಾಡ್ತೀವಿ ಅಂದಾಗ ಸಂಕಲ್ಪ ಸಮಯ ವೇಸ್ಟ್ ಆಗಲ್ಲ. ಶ್ರೀಮತದ ಆಧಾರದಂತೆ ಕರ್ಮ ಮಾಡಿದಾಗ ಬಾಬಾ ಅವರ ಜೊತೆಯ ಅನುಭವ ಆಗತ್ತೆ. ಬಾಬಾ ಅವರು ನಮ್ ಕೈಯನ್ನ ಹಿಡ್ಕೊಂಡು ನಡೆಸುವಂತ ಅನುಭವ ಆಗತ್ತೆ ಶ್ರೀಮತದ ಆಧಾರದಂತೆ ಇದ್ದಾಗ. ನಮ್ ಸಂಕಲ್ಪನೂ ಆಗ ಪವರ್ಫುಲ್ ಆಗಿರುತ್ತೆ. ಜ್ವಾಲಾಮುಖಿ ಯೋಗ ಮಾಡ್ಲಿಕ್ಕೆ ಫಸ್ಟ್ ಅಟೆನ್ಷನ್ ಬೇಕು. ಪ್ರತಿಯೊಂದು ಮಾತಲ್ಲಿ ಶ್ರೀಮತದಂತೆ ನಡೆಯೋ ಅಟೆನ್ಷನ್. ಕರ್ಮಯೋಗಿ ಆಗಿರ್ತೀವಿ, ಸಾಧಾರಣ ಯೋಗಿನೂ ಆಗಿರ್ತೀವಿ, ಆದ್ರೆ ಸಮಯಾನುಸಾರ ಜ್ವಾಲಾಮುಖಿ ಯೋಗದ ಬಹಳ ಅವಶ್ಯಕತೆ ಇದೆ. ಸಮಯನೇ ಈ ರೀತಿ ಇದೆ, ಮನುಷ್ಯರಲ್ಲಿ ಅಪ್ರಾಪ್ತಿಯ ವೈಬ್ರೇಷನ್ ಜಾಸ್ತಿ ಇದೆ, ವಾಯುಮಂಡಲ ಜಾಸ್ತಿ ಇದೆ. ಪ್ರತಿಯೊಂದು ಬಹಳ ಬೆಲೆ ಏರಿದೆ. ಕೆಲವೊಂದ್ಸತಿ ಕೆಲವು ಸಿಗುತ್ತೆ, ಕೆಲವು ಸಿಗಲ್ಲ. ಅದರ ಅಶಾಂತಿ, ಅಪ್ರಾಪ್ತಿಯ ಅಶಾಂತಿ, ದುಃಖ ಜಾಸ್ತಿ ಆಗತ್ತೆ. ಅವ್ರ ಮನ್ಸನ್ನ ಶಾಂತ ಮಾಡ್ಲಿಕ್ಕೆ ನಾವು ಜ್ವಾಲಾಮುಖಿ ಯೋಗದ ವೈಬ್ರೇಷನ್ ಅಲ್ಲಿ ಇರ್ಬೇಕು. ಆ ಜ್ವಾಲಾಮುಖಿ ಯೋಗಕ್ಕೋಸ್ಕರ ನಮ್ಮ ಸಮಯದ ವ್ಯಾಲ್ಯೂ ತಿಳ್ಕೋಬೇಕು. ಯಾವಾಗ ಸಂಕಲ್ಪ ಸಮಯದ ಮೇಲೆ ಅಟೆನ್ಷನ್ ಇರುತ್ತೆ ನಮ್ಗೆ, ಮನುಷ್ಯರಲ್ಲಿ ಅಪ್ರಾಪ್ತಿಯ ವಾಯುಮಂಡಲ ಜಾಸ್ತಿ ಇದೆ. ನಮ್ಮ ಸಮಯ ಏನಿದೆ ಅದನ್ನ ವ್ಯಾಲ್ಯೂಬಲ್ ರೂಪದಲ್ಲಿ ನಾವು ಅದನ್ನ ಯೂಸ್ ಮಾಡಬೇಕು. ಜ್ಞಾನದ ಮನನ ಚಿಂತನೆಯ ಆಧಾರದಿಂದ
ಮನಸ್ಸನ್ನ ಪವರ್ಫುಲ್ ಮಾಡ್ಬೇಕು. ಏಕೆಂದ್ರೆ ವ್ಯರ್ಥ ಸಂಕಲ್ಪದಿಂದ ಯೋಗ ಸರಿ ಹತ್ತಲ್ಲ. ವ್ಯರ್ಥ ಸಮಯ ಹಾಗೂ ವ್ಯರ್ಥ ಸಂಕಲ್ಪ ನಡೆದ್ರೆ ಸಾಧಾರಣ ಯೋಗನು ನಮ್ದು ಹತ್ತಲ್ಲ. ಆದ್ರಿಂದ ಸಮಯ ಹಾಗೂ ಸಂಕಲ್ಪದ ಮೇಲೆ ಬಹಳ ಅಟೆನ್ಷನ್ ಬೇಕು. ಅದು ವೇಸ್ಟ್ ಆಗಿ ಹೊರ್ಟೋಗ್ಬಿಟ್ರೆ ಯೋಗ ಮಾಡಕ್ಕೆ ಆಗಲ್ಲ. ಆಗ ಆತ್ಮಗಳ ದುಃಖ ಅಶಾಂತಿ ಹೇಗೆ ದೂರ ಮಾಡೋದು? ಸಮಯ ಎಂತದ್ ಬರ್ತಿದೆ, ನಾವು ಅವ್ರ ಮೇಲೆ ದಯೆ ತೋರಿಸ್ಬೇಕು. ಅವ್ರಿಗೂ ಸಕಾಶ ಸಿಗ್ಬೇಕು ನಮ್ಮಿಂದ. ಎಲ್ಲರಿಗೂ ಸಕಾಶ ಕೊಡ್ಲಿಕ್ಕೆ ನಮ್ಮ ಸಂಕಲ್ಪ ಶಕ್ತಿ ಬಹಳ ಪವರ್ಫುಲ್ ಆಗಿರ್ಬೇಕು. ನಮ್ಮ ಸಮಯ ಎಷ್ಟು ವ್ಯಾಲ್ಯೂಬಲ್ ಸಮಯ ಆಗಿದೆ, ಅದನ್ನ ಯಥಾರ್ಥವಾಗಿ ನಾವು ಸ್ಪೆಂಡ್ ಮಾಡಬೇಕು. ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ರೆ ಮನುಷ್ಯರಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಜ್ಞಾನದಲ್ಲಿ ಜ್ಞಾನ ಕೇಳಕ್ಕೆ ರೆಡಿ ಇರ್ಲಿಲ್ಲ ಮೊದ್ಲು. ದಾದಿ ಹೇಳ್ತಿದ್ರಲ್ಲ, ಎಲ್ಲರ ಮೇಲೆ ದಯೆ ತೋರಿಸ್ಬೇಕು. ಸಂದೇಶ ಕೊಡಕ್, ಕಾರ್ಡ್ ಕೊಡಕ್ಕೆ ಎಲ್ಲ ಹೋಗ್ತೀವಲ್ಲ, ಆ ಟೈಮಲ್ಲಿ ಅವರು ಕೇಳ್ತಾ ಇರ್ಲಿಲ್ಲ. ವೈಟ್ ಡ್ರೆಸ್ ಅನ್ನ ನೋಡಿ ಬಾಗ್ಲಾಕ್ ಬಿಡ್ತಿದ್ರು ಅಂತ. ಆ ಟೈಮಲ್ಲಿ ದಾದಿರು ಎಷ್ಟು ಪವರ್ಫುಲ್ ಇದ್ರು. ಅವ್ರ ಮೇಲೆ ದಯೆ ತೋರಿಸಿ ಕಾರ್ಡ್ ಅನ್ನ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರು. ಕಾಂಪೌಂಡ್ ಅಲ್ಲಿ ಪೋಸ್ಟ್ ಬಾಕ್ಸ್ ಇರ್ತಿತ್ತಲ್ಲ, ಅದ್ರಲ್ಲಿ ಪೋಸ್ಟ್ ಮ್ಯಾನ್ ಹಾಕ್ತಿದ್ರಲ್ಲ, ಹಂಗೆ ದಾದಿನೂ ಪೋಸ್ಟ್ ಬಾಕ್ಸ್ ಅಲ್ಲಿ ಕಾರ್ಡ್ ಹಾಕ್ತಿದ್ರು. ಸ್ವಲ್ಪನಾದ್ರೂ ಪಾಪ ಸಂದೇಶ ತಿಳ್ಕೊಳ್ಳಿ ಅಂತ. ಏಕೆಂದ್ರೆ ಬಾಬಾ ಅವರ ಸಂದೇಶ ತಲುಪಿಸ್ಬೇಕಂದ್ರೆ ದಯೆ ಇರ್ಬೇಕು. ಅವಾಗ ಅಪಮಾನ ಮಾಡಿದ್ರು, ಸಹನೆ ಮಾಡಿ ದಾದಿರ್ ಸೇವೆ ಮಾಡಿದ್ರು. ಈಗಿಂತ ಸಮಯ ಬಂದಿದೆ, ಅವರಿಗೆ ಕೇಳಕ್ಕೆ ಇಷ್ಟ ಇದೆ, ಪವರ್ ಬೇಕು ಅಂತ ಅನ್ಸತ್ತೆ, ಆದ್ರೆ ಹೊರಗಡೆ ಬರಕ್ಕಾಗಲ್ಲ ಅವ್ರಿಗೆ. ಇಂತಹ ಟೈಮ್ ಬಂದಿದೆ. ಕರಾಚಿಯಲ್ಲಿ ಅವರಿದ್ದಾಗ ಬಂದಿತ್ತು. ಮನೆಯಲ್ಲೇ ಅವ್ರು ಇರ್ತಾ ಇದ್ರು, ಹೊರಗಡೆನೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಸಮಯದಲ್ಲಿ ಒಂದೇ ಆಧಾರ ಏನಿತ್ತು, ವೈಬ್ರೇಷನ್ ಇಂದಾನೇ ಸರ್ವಿಸ್ ಮಾಡ್ತಿದ್ರು. ಈಗ್ಲೂ ಅಂತ ಟೈಮ್ ಬಂದಿದೆ. ಕರೋನಾ ಇಂದ ಮನೆ ಒಳಗೆ ಕೂತಿದ್ದಾರೆ, ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಇಂಥ ಸಮಯದಲ್ಲಿ ಅವ್ರಿಗೆಲ್ಲ ಹೆಂಗ್ ಸರ್ವಿಸ್ ಮಾಡೋದು? ನೆನ್ಪಿಂದಾನೇ ಸರ್ವಿಸ್ ಮಾಡ್ಲಿಕ್ಕೆ ಸಾಧ್ಯ, ಜ್ವಾಲಾಮುಖಿ ನೆನ್ಪಿಂದ. ಅದಕ್ಕೋಸ್ಕರ ನಿಮ್ಮ ಸಂಕಲ್ಪ ಶಕ್ತಿ ಬಹಳ ಪವರ್ಫುಲ್ ಇರ್ಬೇಕು. ಅದಕ್ಕೋಸ್ಕರ ಸಂಕಲ್ಪ ಸಮಯವನ್ನ ಪವರ್ಫುಲ್ ಮಾಡ್ಕೊಳ್ಳಿಕ್ಕೆ ದಾದಿ ಹೇಳಿದ್ರು, ಶ್ರೀಮತದ ಆಧಾರದ ಮೇಲೆ ಪ್ರತಿ ಕರ್ಮ ಮಾಡಿ ಅಂತ. ನಮ್ಮೊಳಗೆ ಲೈಟ್ ಹಾಗೂ ಮೈಟ್ ಸ್ವರೂಪ ಪವರ್ಫುಲ್ ಆಗಿರ್ಬೇಕು. ಸೂರ್ಯನ್ ತರ ಎರಡೂ ಶಕ್ತಿಗಳಿದೆ ಅಲ್ಲ ಸೂರ್ಯನಲ್ಲಿ. ಎಷ್ಟು ದೂರ ಇದ್ದಾನೆ ಸೂರ್ಯ, ಆದ್ರೆ ಲೈಟ್ ಮೈಟ್ ಹೇಗ್ ಕೊಡ್ತಾ ಇದ್ದಾರೆ. ಸೋಲಾರ್ ಪವರ್ ಪ್ರತಿಯೊಂದರಲ್ಲೂ ಯೂಸ್ ಮಾಡ್ತಾರೆ, ಸೂರ್ಯನ ಶಕ್ತಿಯನ್ನ. ಎಲ್ಲಾ ಕಾರ್ಯಗಳಲ್ಲಿ ಯೂಸ್ ಮಾಡ್ತಾರೆ ಸೌರಶಕ್ತಿಯನ್ನ. ದಾದಿ ಹೇಳ್ತಾರೆ, ನಮ್ ಸಂಕಲ್ಪ ಶಕ್ತಿಯಲ್ಲಿ ಇಷ್ಟು ಪಾರ್ ಇರ್ಬೇಕು, ಅದ್ ಲೈಟಿನ ಕೆಲ್ಸನೂ ಮಾಡ್ಬೇಕು, ಮೈಟಿನ ಕೆಲ್ಸನೂ ಮಾಡ್ಬೇಕು. ಲೈಟ್ ಅಂಡ್ ಮೈಟ್ ಸ್ವರೂಪ ಆಗ್ಬೇಕಂದ್ರೆ ನಮ್ಮೊಳಗಡೆ ಜ್ವಾಲಾಮುಖಿ ಯೋಗ ಅವಶ್ಯಕ ಬೇಕು.
ಪವರ್ಫುಲ್ ನೆನಪು. ಬಾಬಾ ಅವ್ರ ಜೊತೆಲಿದ್ದಾರೆ. ಬಾಬಾ ಅವ್ರ ಜೊತೆಲಿ ನಾವ್ ಎಷ್ಟಿರ್ತೀವಿ ಅಷ್ಟು ನಮ್ಮಲ್ಲಿ ಪವರ್ ತುಂಬ್ತಾ ಹೋಗುತ್ತೆ. ಸದಾ ಜೊತೆ ನಿಭಾಯಿಸಕ್ಕೆ ಶ್ರೀಮತ ಬಹಳ ಇಂಪಾರ್ಟೆಂಟ್. ಬಾಬಾ ಸಮಾನ ಮಾಡುವ ಆಧಾರನು ಶ್ರೀಮತಾನೆ. ದಾದಿ ಎಕ್ಸಾಂಪಲ್ ಹೇಳ್ತಾ ಇದ್ರು. ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವ್ರ ಜೊತೆ ಹೋಗ್ಲಿಕ್ಕೆ ಸಮಾನದವ್ರು ಬೇಕಲ್ಲ, ಆರ್ಡಿನರಿ ಅವ್ರು ಹೋಗ್ಲಿಕ್ಕೆ ಆಗಲ್ಲ. ಬಾಬಾ ಅವ್ರ ಜೊತೆ ನಾವು ನಡಿಬೇಕಂದ್ರೆ ಬಾಬನ ಸಮಾನ ಸ್ಟೇಜಿನ ಅವಶ್ಯಕತೆ ಇದೆ. ಬಾಬಾ ಅವ್ರ ಕೈ ಇದೆಯಾ, ಹೇಗ್ ಹಿಡ್ಕೊಳ್ತೀರಾ? ಬಾಬಾ ಅವ್ರ ಕೈ ಶ್ರೀಮತದ ಕೈ ಅಲ್ವಾ? ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಗ ಶಕ್ತಿಶಾಲಿ ನೆನಪು ಮಾಡ್ಲಿಕ್ಕೆ ಆಗಲ್ಲ. ಒಂದು ಟೈಮ್ ವೇಸ್ಟ್ ಆಗತ್ತೆ, ಇನ್ನೊಂದು ಸಂಕಲ್ಪ ವೇಸ್ಟ್ ಆಗತ್ತೆ. ಎರಡರ ಮೇಲೆ ಪೂರ ಅಟೆನ್ಷನ್ ಬೇಕು, ಟೈಮ್ ವೇಸ್ಟ್ ಮಾಡಂಗಿಲ್ಲ. ಏನೆಲ್ಲ ಶಕ್ತಿಗಳು ಬೇಕು ಆ ಶಕ್ತಿಗಳು ಆರ್ಡರ್ ಮಾಡಿದಾಗ ಸಿಗತ್ತೆ, ವೇಸ್ಟ್ ಮಾಡದೇ ಇದ್ದಾಗ. ಸಮಯ ಸಂಕಲ್ಪ. ಮಾಸ್ಟರ್ ಸರ್ವಶಕ್ತಿವಂತನ ಸೀಟ್ ಮೇಲೆ ಕೂತಿಲ್ಲ ಅಂದಾಗ ಯಾವ ಸಮಯದಲ್ಲಿ ಏನ್ ಶಕ್ತಿ ಬೇಕೋ ಆ ಸಮಯದಲ್ಲಿ ಆ ಶಕ್ತಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದು ಆರ್ಡರ್ ಮಾಡಿದ್ರು ಅದು ಬರಲ್ಲ. ಈ ಎರಡರ ಮೇಲೆ ವಿಜಯಗಳಾಗ್ಬೇಕು. ಮಾಯ ಜೀತ್ ಆಗ್ಲೇಬೇಕು. ಮಾಯ ಜೀತ್ ಆಗುವ ಮುಂಚೆ ವ್ಯರ್ಥ ಸಂಕಲ್ಪ ಹಾಗೂ ಸಮಯವನ್ನ ಜಯಿಸ್ಬೇಕು. ಅದನ್ನ ಜಯಿಸಕ್ಕೆ ನಿಮ್ಮ ಸೀಟ್ ಮೇಲೆ ಸೆಟ್ ಆಗಿ ಆರ್ಡರ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಅಂದ್ರೆ ಸಂಕಲ್ಪಗಳು ಮನ್ಮಥದಂತೆ ನಡೀತಾ ಇರುತ್ತೆ, ಟೈಮು ವೇಸ್ಟ್ ಆಗುತ್ತೆ. ನಾವು ಕೂತಾಗ ಲೈಟ್ ಮೈಟಿನ ವೈಬ್ರೇಷನ್ ಎಲ್ಲಾ ಕಡೆ ಹರಡಬೇಕು. ವಾಚ ದ್ವಾರನು ಸೇವೆ ಆಗುತ್ತೆ, ಆದ್ರೆ ವೈಬ್ರೇಷನ್ ಇಂದ ಬಹಳ ಒಳ್ಳೆ ಸರ್ವಿಸ್ ಆಗತ್ತೆ. ಶಕ್ತಿಶಾಲಿ ಯೋಗ ಇದ್ದಾಗ ಬೇರೆಯವ್ರಿಗೂ ಅದ್ರ ಪವರ್ ಸಿಗತ್ತೆ. ಯಾವಾಗ ಯೋಗದಲ್ಲಿ ಕೂತಾಗ ನಾವು ಬಾಬಾ ಅವ್ರ ಜೊತೆ, ಆಗ ಆ ವೈಬ್ರೇಷನ್ ದೂರದವರೆಗೂ ಹೋಗುತ್ತೆ. ಯಾರಿಗ್ ಟಚ್ ಆಗತ್ತೆ ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ, ನಿಮ್ಮಿಂದ ನಮ್ ಪವರ್ ಸಿಕ್ತು ಅಂತ. ಫೋನ್ ಇಂದ, ಲೆಟರ್ ಇಂದ ದಾದಿ ಅವ್ರಿಗೆ ಮೆಸೇಜ್ ಕೊಡ್ತಿದ್ರು. ದಾದಿ ಹೇಳಿದ್ರು, ಈ ನಿಮ್ಗೂ ಈ ತರ ಮೆಸೇಜ್ ಬರುತ್ತೆ. ಯಾವಾಗ ನೀವು ಪವರ್ಫುಲ್ ಯೋಗದಲ್ಲಿ ಕೂತಾಗ, ವೈಬ್ರೇಷನ್ ಕೊಟ್ಟಾಗ, ನಿಮ್ ಯೋಗನು ಬಹಳ ಶಾಂತವಾಗಿದ್ರೆ ಶಾಂತಿಯ ವೈಬ್ರೇಷನ್ ಸಿಗತ್ತೆ. ಯಾರ್ಯಾರಿಗೇನ್ ಶಕ್ತಿಗಳು ಬೇಕೋ ಆ ಶಕ್ತಿಯ ವೈಬ್ರೇಷನ್ ಸಿಗತ್ತೆ. ಜ್ವಾಲಾಮುಖಿ ನೆನ್ಪಿದ್ದಾಗ ಬೇರೆಯವ್ರಿಗೂ ನಿಮ್ಮಿಂದ ಶಕ್ತಿ ಪ್ರಾಪ್ತಿ ಆಗತ್ತೆ. ರಾಜಯೋಗಿನೂ ಆಗ್ಬೇಕಾಗಿದೆ, ಕರ್ಮಯೋಗಿನೂ ಆಗ್ಬೇಕಾಗಿದೆ. ಈಗ ಜ್ವಾಲಾಮುಖಿ ಯೋಗ ಮಾಡುವ ಸ್ಟೇಜ್ ಆಗಿದೆ. ಈ ತಮೋಗುಣಿ ವಾಯುಮಂಡಲ ವೈಬ್ರೇಷನ್ ಏನಿದೆ ಅದು ಚೇಂಜ್ ಆಗ್ಬೇಕಾಗಿದೆ. ತಮೋಗುಣಿ ಮಾಯಾವಿ ವೈಬ್ರೇಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ.
ಅದನ್ನ ಪೂರಾ ಪರಿವರ್ತನೆ ಮಾಡ್ಬೇಕಂದ್ರೆ ನಾವು ವಿಶ್ವ ಕಲ್ಯಾಣಕಾರಿಯ ಸ್ಟೇಜ್ ಅಲ್ಲಿ ಇರ್ಬೇಕು. ಜ್ವಾಲಾಮುಖಿ ಯೋಗ ಮಾಡ್ಬೇಕು. ಮಾಯಾವಿ ಸಂಕಲ್ಪ ಜಾಸ್ತಿ ಇದೆ, ತಮೋಗುಣಿ ವೈಬ್ರೇಷನ್ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ಸಮಾಪ್ತಿ ಮಾಡ್ಬೇಕಂದ್ರೆ ನಾವೆಲ್ಲ ಬಾಬಾ ಅವ್ರ ಮಕ್ಕಳು ಒಂದೇ ಸಮಯದಲ್ಲಿ ನಾವೆಲ್ಲ ನಮ್ಮ ಜ್ವಾಲಾಮುಖಿ ಯೋಗದಿಂದ ಈ ತಮೋಗುಣಿ ವಿಶ್ವದ ವೈಬ್ರೇಷನ್ ಅನ್ನ ಚೇಂಜ್ ಮಾಡ್ಬೋದು. ಇನ್ನೊಂದು ದಾದಿ ಇದು ಸಹ ತಿಳಿಸಿದ್ರು, ನಿಮ್ಮ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡ್ಕೋಬೇಕಂದ್ರೆ ಹೇಗೆ ಜಮಾ ಆಗತ್ತೆ? ದಾದಿ ಅದಕ್ಕೋಸ್ಕರ ಏನ್ ಹೇಳಿದ್ರು, ಕಂಪಲ್ಸರಿ ಎಲ್ಲರೂ ಮುರ್ಲಿ ಕೇಳ್ಬೇಕಾಗಿದೆ, ಅದರ ಅಭ್ಯಾಸಿಗಳಾಗ್ಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಮುರಳಿ ನಡೀತಾ ಇರುತ್ತೆ, 1-2 ನಿಮಿಷ ಬೇರೆಯವ್ರ ಜೊತೆ ಮಾತಾಡ್ತಾ 10 ನಿಮಿಷ ಆಗತ್ತೆ. ಎಷ್ಟು ಮಾತು ಮಾಡೋದ್ರಲ್ಲಿ ಹೆಂಗ್ ಟೈಮ್ ಕಳಿತೀವಿ ಅಂತ ಗೊತ್ತಾಗೋದೇ ಇಲ್ಲ, ಅದು ಅಭ್ಯಾಸ ಆಗ್ಬಿಡುತ್ತೆ. ವೇಸ್ಟ್ ಮಾತುಗಳನ್ನ ಆಡೋದಕ್ಕೆ, ವೇಸ್ಟ್ ಸಂಕಲ್ಪ ಮಾಡೋ ಅಭ್ಯಾಸ ಆಗ್ಬಿಡುತ್ತೆ. ಅದು ನಮ್ಮನ್ನ ಲಾಸ್ಟಲ್ಲಿ ಫೇಲ್ ಮಾಡ್ಬಿಡುತ್ತೆ, ಅವ್ರಿಗೆ ಯೋಗನೇ ಹತ್ತಲ್ಲ. ಮುರಳಿ ಟೈಮಲ್ಲೂ ಮಾತಾಡ್ತಾ ಇದ್ರೆ ಅದರಿಂದ ಏನ್ ಲಾಭ ಆಗತ್ತೆ? ಮುರಳಿ ಕಂಪಲ್ಸರಿ ಕೇಳಲೇಬೇಕು. ಮುರಳಿ ಕೇಳಿದ್ರೆ ಅದೇ ಆಧಾರ ನಿಮ್ಮ ಸಂಕಲ್ಪ ಶಕ್ತಿಯನ್ನು ಕಂಟ್ರೋಲ್ ಮಾಡಕ್ಕೆ. ಕೇಳಿದ ನಂತರ ಅದರ ಮನನ ಚಿಂತನೆಯನ್ನು ಮಾಡಬೇಕು. ಕೆಲವರು ಹೇಳ್ತಾರೆ ಇಡೀ ಮುರಳಿ ನೆನಪಿರಲ್ಲ. ಮುರಳಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಆದ್ರೆ ಪೂರ ಮುರಳಿ ನೆನ್ಪಿಲ್ಲ ಅಂದ್ರೂನು ದಾದಿ ಹೇಳ್ತಾರೆ ವರದಾನ ಆದ್ರೂ ನೆನ್ಪಿಟ್ಕೋಬೋದಲ್ಲ. ವರದಾನ ಎಷ್ಟು ಇಂಪಾರ್ಟೆಂಟ್. ಅದನ್ನ ಮನನ ಚಿಂತನೆ ಮಾಡ್ತಾ ಇದ್ರೆ ಅದರ ಶಕ್ತಿ ತುಂಬುತ್ತೆ. ಜ್ವಾಲಾಮುಖಿ ಯೋಗ ಮಾಡ್ಲಿಕ್ಕೆ ಮನನ ಶಕ್ತಿನೂ ಬೇಕು, ಮನ್ಸಲ್ಲಿ ಶಕ್ತಿನ ತುಂಬಿಸ್ಕೋಬೇಕು, ಆವಾಗ್ಲೇನೆ ಯೋಗ ನಡೆಯುತ್ತೆ. ಕಲ್ಯಾಣಕಾರಿ ಆಗ್ಬೇಕಂದ್ರೆ, ಕಲ್ಯಾಣಕಾರಿ ಆಗ್ಲಿಲ್ಲ ಅಂದ್ರೆ, ಬೇರೆಯವ್ರಿಗೆ ದಾನ ಮಾಡ್ಲಿಲ್ಲ ಅಂದ್ರೆ ನಮ್ಮೊಳಗಡೆ ಶಕ್ತಿ ಜಮಾ ಆಗಕ್ಕಾಗಲ್ಲ. ಆದ್ರಿಂದ ಕಂಪಲ್ಸರಿ ಮುರಳಿ ಕೇಳುವ ಒಂದು ಅಭ್ಯಾಸಿಗಳಾಗ್ಬೇಕು. ಮತ್ತೆ ಮುರಳಿಗಳನ್ನ ಮನನ ಚಿಂತನೆ ಮಾಡುವ ಅಭ್ಯಾಸನೂ ಮಾಡ್ಕೋಬೇಕು. 4 ಸಬ್ಜೆಕ್ಟ್ಸೇ ಇರೋದು ನಮ್ಮಲ್ಲಿ. ಆ 4 ಸಬ್ಜೆಕ್ಟ್ ಅಲ್ಲೂ ನಾವು ಪಾಸ್ ಆಗಿಲ್ಲ ಅಂದ್ರೆ ಮತ್ತೇನ್ ಮಾಡುದು? 4 ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ ಫುಲ್ ಅಟೆನ್ಷನ್ ಕೊಡ್ಬೇಕಾಗಿದೆ. ಇದ್ರಲ್ಲಿ ಲೇಜಿನೆಸ್ ಇರಬಾರ್ದು. ಲೇಜಿನೆಸ್ ಬಹಳ ನಮ್ಮನ್ನ ಕೆಳಗ್ ಬೀಳಿಸ್ಬಿಡುತ್ತೆ. ಜ್ಞಾನ, ಯೋಗ, ಧಾರಣ, ಸೇವೆ 4 ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗ್ಬೇಕಾಗಿದೆ. ಇದು ಬಹಳ ಸೂಕ್ಷ್ಮ ಮಾತುಗಳು. ಇದರಲ್ಲಿ ಅಟೆನ್ಷನ್ ಬಹಳ ಇಂಪಾರ್ಟೆಂಟ್. ಒಂದು ಜ್ಞಾನದ ಮನನ ಚಿಂತನೆ ಮಾಡಬೇಕು. ಜ್ಞಾನದ ಮನನ ಚಿಂತನೆ ಮಾಡ್ತಾ ಇದ್ರೆ ಯಾವ ಸಮಯದಲ್ಲಿ ಯಾವ ಪಾಯಿಂಟ್ ಯೂಸ್ ಮಾಡಬೇಕು ಆಗ ಆ ಪಾಯಿಂಟ್ಸ್ ಅನ್ನು ಯೂಸ್ ಮಾಡ್ಬೋದು. ಯೋಗದ ಸಬ್ಜೆಕ್ಟ್ ಜ್ವಾಲಾಮುಖಿ ಯೋಗದ್ದು ಬಹಳ ಇಂಪಾರ್ಟೆಂಟ್. ಸೇವಾ ಅಂದ್ರೆ ದಾನ ಮಾಡೋದು, ಶಕ್ತಿಗಳ ದಾನ ಮಾಡ್ತಾ ಇರ್ಬೇಕು. ಸಮಯದಲ್ಲಿ ಶಕ್ತಿಗಳು ನಮ್ಮ ಮಾತು ಯಾಕೆ ಕೇಳಲ್ಲ? ಸೀಟ್ ಮೇಲೆ ಸೆಟ್ ಆಗಿ ಆರ್ಡರ್ ಮಾಡಲ್ಲ.
ನಮ್ಮ ಸ್ವಮಾನದ ಸೀಟಲ್ಲಿ ಕೂತು ಆರ್ಡರ್ ಮಾಡಲ್ಲ. ನನ್ನ ಮಾಸ್ಟರ್ ಸರ್ವಶಕ್ತಿವಾನ ಸೀಟಲ್ಲಿ ಕೂತು ಆರ್ಡರ್ ಮಾಡಿದ್ರೆ ಯಾವ ಸಮಯದಲ್ಲಿ ಏನ್ ಶಕ್ತಿ ಬೇಕು ಆ ಶಕ್ತಿ ಪ್ರಕಟ ಆಗಿ ಸಹಯೋಗ ಕೊಡುತ್ತೆ. ಸೀಟಲ್ಲಿ ಸೆಟ್ ಆಗದೆ ನಾವು ಆರ್ಡರ್ ಮಾಡಿದ್ರೆ ಏನ್ ಅವಾಗ ಬಾಬಾ ಅವ್ರ ಜೊತೆ ಮಾತಾಡ್ತೀವಿ, ಎಷ್ಟು ಯೋಗ ಮಾಡ್ತೀವಿ, ಎಷ್ಟು ಜ್ಞಾನ ಕೇಳ್ತೀವಿ, ಆದ್ರೆ ಸಮಯದಲ್ಲಿ ಶಕ್ತಿ ಬರಲ್ಲ, ಆ ಶಕ್ತಿ ಕೆಲಸ ಮಾಡಲ್ಲ. ಯಾಕೆ ಅದು ಕೆಲ್ಸಕ್ಕೆ ಬರಲ್ಲ ಅಂದ್ರೆ ಸಾಧಾರಣ ರೂಪದಲ್ಲಿ ನಾವು ಅದನ್ನ ಆರ್ಡರ್ ಮಾಡ್ತೀವಿ. ಮಾಸ್ಟರ್ ಸರ್ವಶಕ್ತಿವಂತನ ಪವರ್ಫುಲ್ ಸ್ಥಿತಿಯಲ್ಲಿ ಕೂತು ಲೈಟ್ ಸ್ವರೂಪದಲ್ಲಿ ಕೂತು ನಾನು ಆತ್ಮ ಜ್ಯೋತಿ ಬಿಂದು ಲೈಟ್ ಸ್ವರೂಪದಲ್ಲಿದ್ದೀನಿ. ಈ ಲೈಟ್ ಸ್ವರೂಪದಲ್ಲಿ ನೀವು ಕೂತಾಗ ಆ ಶಕ್ತಿ ಕೆಲಸ ಮಾಡುತ್ತೆ, ಮತ್ತೆ ಮೈಟ್ ಶಕ್ತಿನೂ ಸಿಗುತ್ತೆ. ಯಾವ ಸಮಯದಲ್ಲಿ ಯಾವ ಶಕ್ತಿ ಅವಶ್ಯಕತೆ ಇದೆ ಅದು ಆರ್ಡರ್ ಮಾಡಿದ ತಕ್ಷಣ ಅದು ಕೆಲ್ಸಕ್ಕೆ ಬರಬೇಕು. ಅದಕ್ಕೆ ಹೇಳ್ತಾರೆ ಪವರ್ಫುಲ್ ಸ್ಟೇಜ್. ದಾದಿ ಇದು ಹೇಳ್ತಿದ್ರು, ಮುರಳಿ ನಮ್ಮ ಜೀವದಾನ ಆಗಿದೆ, ಮುರಳಿ ಎಂದು ಮಿಸ್ ಮಾಡಬಾರ್ದು ಅಂತ. ಲಾಸ್ಟ್ ದಿನದವರೆಗೂ ಮುರಳಿ ಮಿಸ್ ಮಾಡಿಲ್ಲ. ಲಾಸ್ಟ್ ದಿನಾನು ಅವ್ಯಕ್ತ ಆಗಕ್ ಮುಂಚೆ ಮುರಳಿ ನುಡ್ಸಿನೇ ಅವ್ಯಕ್ತ ಆದ್ರು. ಲಾಸ್ಟ್ ಮಿನಿಟ್ ಅಲ್ಲೂ ಲಾಸ್ಟ್ ಅವರಲ್ಲೂ ಮುರಳಿ ನುಡಿಸ್ತಿದ್ರು, ಅವ್ಯಕ್ತ ಆದ್ರು. ಆತ್ಮಕ್ಕೆ ಮುರಳಿ ಬಹಳ ಇಂಪಾರ್ಟೆಂಟ್. ಮಿಸ್ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಅನೇಕರಿಗೆ. ದಾದಿ ತಿಳಿಸ್ತಿದ್ರಲ್ಲ, ಮುರಳಿ ಕೇಳ್ದೆ ನಾಷ್ಟಾನು ಮಾಡಬಾರ್ದು, ಫಸ್ಟ್ ಭೋಜನ ಆತ್ಮಕ್ಕೆ ಕೊಡ್ಬೇಕಲ್ವಾ. ಸೊ ಮುರಳಿಯ ಮನನ ಚಿಂತನೆ ಬಹಳ ಅವಶ್ಯಕ, ಅದನ್ನ ಕಂಪಲ್ಸರಿ ಕೇಳ್ಬೇಕು. ಲಾಸ್ಟ್ ಅಟ್ಲೀಸ್ಟ್ ವರದಾನ ಸ್ಲೋಗನ್ ಆದ್ರೂ ಕೇಳ್ಬೇಕು ಅಂತ. ಟೈಮ್ ಇಲ್ಲ ಬೆಳಗ್ಗೆ ಅಂದ್ರೆ ದಾದಿ ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ರು. ಸೈನ್ಸಿನ ಸಾಧನೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ. ಯಾವಾಗ ಬೇಕೋ ಅವಾಗ ಕೇಳಿಸ್ಕೋಬಹುದು. ಈಗ ಸೈನ್ಸಿನ ಎಷ್ಟೆಲ್ಲ ಸಾಧನೆಗಳಿದೆ ಮುರಳಿ ಕೇಳಲಿಕ್ಕೆ. ಸಮಯ ಬಹಳ ಹತ್ರ ಬಂದಿದೆ. ಒಂದು ಲೈಟ್ ಸ್ವರೂಪ್ ಮೈಟ್ ಸ್ವರೂಪಿನ ವೈಬ್ರೇಷನ್ ಅನ್ನ ಕೊಡ್ಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಹೆಂಗ್ ಕುತ್ಕೋಬೇಕು ಆ ಸ್ಟೇಜ್ ನಾವೀಗ ಅನುಭವ ಮಾಡೋಣ. ಇಡೀ ದಿನ ಪ್ರತಿ ಕರ್ಮದಲ್ಲಿ ಶ್ರೀಮತದ ಮೇಲೆ ಅಟೆನ್ಷನ್ ಕೊಡಿ. ಹಾಗೆ ಕಾಮೆಂಟ್ರಿಯಿಂದ ನಿಮ್ಗೆ ಸಿಗೋದಿಲ್ಲ, ಇನ್ಸ್ಟೆಂಟ್ ಅಲ್ಲ, ಇದು ಅಭ್ಯಾಸದ ಮಾತಲ್ವಾ. ಒಂದು ಶ್ರೀಮತದ ಮೇಲೆ ಅಟೆನ್ಷನ್,
ನೆಕ್ಸ್ಟ್ ನಿಮ್ ಸೀಟಲ್ಲಿ ಸೆಟ್ ಆಗಿ ಶಕ್ತಿಗಳಿಗೆ ಆರ್ಡರ್ ಮಾಡೋದು. 3ನೇ ಪಾಯಿಂಟು, ಮುರಳಿ ಎಂದು ಮಿಸ್ ಮಾಡಬಾರದು. ಎಷ್ಟೇ ದೂರದ ಆತ್ಮ ಇರ್ಬೋದು, ವೈಬ್ರೇಷನ್ ಇಂದ ಸಕಾಶ ಕೊಡ್ಬೇಕು. ಈ ಎಲ್ಲ ಮಾತುಗಳ ಮೇಲೆ ಅಟೆನ್ಷನ್ ಕೊಡ್ಬೇಕು. ಆವಾಗ್ಲೇ ನೀವು ಜ್ವಾಲಾಮುಖಿ ಯೋಗದಲ್ಲಿ ಸ್ಥಿತ ಆಗ್ಬೋದು. ಈ ಜ್ವಾಲಾಮುಖಿ ಯೋಗ ಬಹಳ ಇಂಪಾರ್ಟೆಂಟ್ ಆಗಿದೆ. ಅರ್ಧ ಗಂಟೆಗೆ ಯೋಗದಲ್ಲಿ ಕೂತ್ಕೊಳ್ಳೋಣ. ಜ್ವಾಲಾಮುಖಿ ಯೋಗ ಅಂದ್ರೆ ಆ ಪ್ರೀತಿ ಏನಿದೆ, ಆ ಪ್ರೀತಿನೇ ಜ್ವಾಲೆಯ ರೂಪ ಆಗ್ಬೇಕು. ಎಲ್ಲೇ ಅಟ್ರಾಕ್ಷನ್ ಇದ್ರೆ ನಿಮ್ ಜ್ವಾಲಾಮುಖಿ ಯೋಗ ಇರೋದು ಕಷ್ಟ. ಮನಸ್ಸಿನ ಪ್ರೀತಿಯನ್ನ ಒಬ್ಬ ಬಾಬನ್ ಮೇಲೆ ಇಡ್ಬೇಕು. ಸರ್ವ ಸಂಬಂಧಗಳಿಂದ ಬಾಬಾ ಅವ್ರ ನೆನ್ಪು ಮಾಡ್ಬೇಕು. ಬಾಬಾ ಏನ್ ಹೇಳ್ತಾರ ಅದನ್ನಷ್ಟೇ ಮಾಡ್ಬೇಕು. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಬಾಬಾ ಈಗ ಹೇಳಿದ್ರು, ಬಾಬಾ ಸಮಾನ ಆಗೋ ಲಕ್ಷ್ಯ ಏನಿದೆ, ಆ ಗುಣಗಳನ್ನ ಯೋಗದಲ್ಲಿ ಧಾರಣೆ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಸ್ಟೇಜ್ ಅಲ್ಲಿ ಯೋಗ ಬಹಳ ಇಂಪಾರ್ಟೆಂಟು. ಅದರಿಂದ ಗಡಿ ಗಡಿ ಮನಸ್ಸು ಬುದ್ಧಿಯನ್ನ ಚೆಕ್ ಮಾಡ್ಕೊಳ್ಳಿ. ಚೆಕಿಂಗ್ ಬಹಳ ಇಂಪಾರ್ಟೆಂಟ್. ನೋಡ್ಬೇಕು ನನ್ ಮನ್ಸು ಬೇರೆ ಕಡೆ ಹೋಗ್ತಿಲ್ಲ ತಾನೆ. ಅನೇಕರಿಗೆ ಬೇರೆ ಬೇರೆ ಭಾವನೆಗಳು ಉತ್ಪನ್ನ ಆಗತ್ತೆ ಯಾರನ್ನಾದ್ರೂ ನೋಡೋದ್ರಿಂದ. ಎಲ್ಲರ ಮೇಲೆ ಒಂದೇ ಭಾವನೆ ಇರ್ಬೇಕು. ಈ ಆತ್ಮ ಬಾಬನ್ ಮಗು ಆಗಿದೆ, ಜ್ಯೋತಿ ಬಿಂದು ಆಗಿದೆ. ಯಾರು ಬಾಬಾ ಅವ್ರ ಜ್ಞಾನದಿಂದ ವಂಚಿತ ಆಗ್ಬಾರ್ದು. ಭಗವಂತನ ಪ್ರಾಪ್ತಿಯಿಂದ ವಂಚಿತರಾಗಬಾರ್ದು. ಈ ರೀತಿ ಸಂಕಲ್ಪ ಒಳಗಡೆ ಧಾರಣೆ ಮಾಡಬೇಕು. ದಯಾ ಸ್ವರೂಪನು ಬಹಳ ಇಂಪಾರ್ಟೆಂಟ್.
ಸ್ವಲ್ಪನೂ ಅಟ್ರಾಕ್ಷನ್ ಇರಬಾರ್ದು. ಅದೇ ಪವಿತ್ರತೆಯ ಶಕ್ತಿ. ದೃಷ್ಟಿ, ವೃತ್ತಿ, ಸಂಕಲ್ಪ ಇಷ್ಟು ಪವಿತ್ರ ಸ್ಟೇಜ್ ಅಲ್ಲಿ ಇರಬೇಕು. ಆವಾಗಲೇ ಜ್ವಾಲಾಮುಖಿ ಯೋಗ ಮಾಡ್ಲಿಕ್ಕಾಗತ್ತೆ. ಈಗ ನಾವು ಜ್ವಾಲಾಮುಖಿ ಯೋಗವನ್ನ ಶುರು ಮಾಡೋಣ. ಈ 5 ತತ್ವಗಳ ಶರೀರ ಏನಿದೆ ಇದನ್ನ ಸರಿಯಾಗಿ ಕೂಡಿಸಿ, ಶರೀರವನ್ನ ಡಿಸ್ಟರ್ಬ್ ಆಗಬೇಡಿ. ಅರ್ಧ ಗಂಟೆಗೋಸ್ಕರ ಶರೀರವನ್ನ ಅನ್ಡಿಸ್ಟರ್ಬ್ಡ್ ಆಗಿ ಸ್ಥಿರವಾಗಿ ಕೂಡಿಸಿ. ಶರೀರದ ಸ್ಥಿರತೆ ಇರಬೇಕು. ಐದು ಇಂದ್ರಿಯಗಳೇನಿದೆ ಆ ಇಂದ್ರಿಯಗಳನ್ನು ಸಹ ನನಾತ್ಮ ಹೇಗೆ ಕೂರ್ಸಕ್ಕೆ ನಾನು ಇಷ್ಟ ಪಡ್ತೀನೋ ಆ ಸ್ಥಿತಿಯಲ್ಲಿ ಅದನ್ನ ಕೂರಿಸ್ಬೇಕು. ನನಾತ್ಮ ಬಿಂದು ಶಕ್ತಿಶಾಲಿ ಆತ್ಮ. ಐದು ತತ್ವಗಳ ಈ ಶರೀರವನ್ನ ಎಷ್ಟು ಸಮಯ ನಾನು ಹೇಗ್ ಬೇಕೋ ಆ ಸಮಯದಲ್ಲೇ ಕೂತ್ಕೋ ಅಂತ ಅದಕ್ಕೆ ಆರ್ಡರ್ ಮಾಡಿ. ಕಣ್ಣಿಗೂ ಸ್ಥಿರ ಮಾಡಿ. ಅಲ್ಲಿ ಇಲ್ಲೂ ಅದು ನೋಡಬಾರ್ದು, ಸೀದಾ ನೋಡ್ಬೇಕದು. ಹಾಗೂ ನಾನು ಆತ್ಮ ಜ್ಯೋತಿ ಬಿಂದು ಆಗಿದ್ದೀನಿ. ನನ್ನ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ ಈ ಮೂರನ್ನು ನನ್ನ ಆರ್ಡರ್ ಪ್ರಮಾಣ ನಡೆಸಬೇಕು. ನನ್ನ ಆತ್ಮ ನನ್ನ ಮನಸ್ಸಿಗೆ ಆರ್ಡರ್ ಮಾಡ್ತೀನಿ, ಬುದ್ಧಿಗೂ ಆರ್ಡರ್ ಮಾಡ್ತೀನಿ. ಬಾಬಾ ಅವ್ರನ್ನ ಸರ್ವ ಸಂಬಂಧದಲ್ಲಿ ನೋಡ್ತಾ ಅವರನ್ನೇ ಪ್ರೀತಿ ಮಾಡುವಂತ ಒಂದೊಂದು ಸಂಬಂಧದಲ್ಲೂ ಪ್ರೀತಿಯನ್ನ ನಿಭಾಯಿಸ್ಬೇಕು. ಸಂಸ್ಕಾರದಲ್ಲಿ ಪವಿತ್ರ ಪ್ರೀತಿಯ ಸ್ವರೂಪ, ಮನಸ್ಸು ಬುದ್ಧಿ ಸಂಸ್ಕಾರದಲ್ಲಿ ಬಾಬಾ ಅವರ ಪ್ರೀತಿ, ಬಾಬಾ ಅವರ ಜೊತೆ. ಬುದ್ಧಿಯಲ್ಲಿ ಒಬ್ಬ ಬಾಬಾ ಅವರ ಜೊತೆ ಸಂಬಂಧ, ಮನಸ್ಸಲ್ಲಿ ಪ್ರತಿ ಸಂಬಂಧದ ಪ್ರೀತಿ ಏನಿದೆ ಅದನ್ನು ಅನುಭವ ಮಾಡೋದು. ಒಂದೊಂದು ಸಂಬಂಧದ ಅನುಭವವನ್ನ ಮಾಡ್ತಾ ದೃಷ್ಟಿಯಿಂದ ಈ ಸೃಷ್ಟಿಯಲ್ಲಿ ಹರಡಿಸಿ 10 ನಿಮಿಷ ಒಂದೊಂದು ಸಂಬಂಧದ ಅನುಭವವನ್ನ ಮಾಡ್ತಾ ಹೋಗಿ. ಅದೇ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ.
बाबा, आप हमारे प्यार का सागर, मेरे ऊपर आपको इतना न प्यार है। मेरे लिए आप आए हो। आप मेरे जीवन इतना श्रेष्ठ भाग्यवान बने। मैं आत्मा ज्योति बिंदु इतना न भाग्यशाली आत्मा जो भगवान के साथ मेरा प्यारा संबंध है। मैं भगवान ही मेरा बाप है। प्यार का सागर ही मेरा बाबा है। कि बाबा, मेरे दिल में सिर्फ आपके लिए ही प्यार है। आप ही मेरे हो। मैं सिर्फ आपके लिए ही हूँ। मेरा जीवन आपके लिए ही अर्पण है। मेरा देखना, बोलना, सुनना सब कुछ आपके लिए है। आप माता पिता हो, हम आपके बच्चे। इतना सुख का संबंध है। मुझे मन में सुख ही सुख अनुभव हो रहा है। प्यार ही प्यार अनुभव हो। मैं आपके लिए इंतजार में थी। आप मुझे मिले हो। इतना प्यार का सागर आप मेरे मन के मीत हो। आप मेरे फ्रेंड हो। मैं आपके लिए ही आपके साथ ही बैठूं। आपको ही सब बातें सुनाऊंगी। तुम्ही संगी बैठ, तुम्ही संग गाऊं, तुम्ही संग खेलूं। आप मेरे साजन हो, साथी हो। आपके श्रीमत के आधार पर ही मेरा हर कर्म है। मैं हर कर्म आपके ऑर्डर अनुसार ही करती हूँ। मेरा हर संकल्प आपके लिए। मैं सदा बुद्धि द्वारा आपको ही देखती रहूं।
आपका प्यार मुझे सर्व शक्तियों का अनुभव कराता है। आपका प्यार ही मुझे लाइट और माइट स्वरूप बनाता है। आप मेरे और मैं आपके लिए शिव शक्ति कंबाइंड है। इस कंबाइंड रूप में इतना शक्ति अनुभव हो रहा। मैं लाइट एंड माइट स्वरूप ये दुनिया के सर्वाकर्षण से परे सिर्फ आपके ऊपर मेरा आकर्षण है। आप मेरे मैग्नेट हो। मेरा अट्रैक्शन फुल्ली आपके ऊपर है। दुनिया से बिल्कुल ही मैं दूर हूँ। कोई लगाव नहीं, कोई अट्रैक्शन नहीं, बस प्यार ही प्यार है आपके लिए। मेरे मन में हम तुम्हारे लिए, तुम हमारे लिए कितना अच्छा संबंध है बाबा। आपके साथ मेरा पावरफुल संबंध है। आपका प्यार ने मुझे माया जीत बना दिया। आपके प्यार की शक्ति से मैं जगत जीत बन गई। एक लाइट माइट स्वरूप प्यार के सागर सर्वशक्तिमान बाबा ये सदा आपके ही गोद में
बैठूंगी। जी आप बहुत बहुत प्यारे लगते हैं। आपके संबंध में मैं बहुत आनंदित हूँ। मेरा आनंद का, सुख का आधार आपका प्यार है। ये प्यार के आधार से मैं कर्म इंद्रियां जीत, माया जीत, जगत जीत बन गई। इस प्यार के वाइब्रेशन को, परमात्मा प्यार और स्नेह के वाइब्रेशन को सारी विश्व की आत्माओं को फैलाना है। अभी 3 मिनट के लिए सारी विश्व की आत्माओं को अपने सामने इमर्ज करके भगवान के साथ संबंध जुटाना है। देखना है कि सब आत्माएं प्यार के सागर बाबा के बच्चे, सभी आत्माएं ओरिजिनली पवित्र स्वरूप है। अपनी बुद्धि द्वारा विजुलाइज करना है, सबको पवित्र और शांति स्वरूप को स्थिति में देखना है। सभी आत्माएं, सारी विश्व की आत्माएं ओरिजिनली शांति स्वरूप है, पवित्र स्वरूप है। शिव बाबा के बच्चे, भगवान को सबके ऊपर प्यार है, रहम है। इस दृष्टि से सारी विश्व की आत्माओं को देखना है, अभी प्रकाश देना है। 3 मिनट्स के लिए अभी ये अभ्यास कर